ನಮಸ್ಕಾರ ವೀಕ್ಷಕರೇ, ದೀಪಾವಳಿ ಹಬ್ಬದ ವಿಶೇಷ ಕಾರ್ಯಕ್ರಮ ಶಾಸ್ತ್ರೋಕ್ತ ದೀಪಾವಳಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ಸುಧಾಗೌಡ. ವೀಕ್ಷಕರೇ, ವರ್ಷದ ಕೊನೆಯಲ್ಲಿ ಬರುವಂತಹ ಹಬ್ಬ ದೀಪಾವಳಿ ಅಂದರೆ ಕಾರ್ತಿಕ ಮಾಸ ಶುರುವಾಗುವಂಥ ಒಂದು ಸಮಯ. ಸೊ ಹೀಗಾಗಿ ಶಾಸ್ತ್ರೋಕ್ತವಾಗಿ ಹೇಗೆ ನಾವು ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡುವುದು ಅನ್ನುವಂಥ ಒಂದಷ್ಟು ಗೊಂದಲಗಳು ನಮ್ಮ ಮನಸ್ಸಲ್ಲಿ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಜೊತೆಗೆ ಈ ಬಾರಿ 2 ದಿನ ಅಮಾವಾಸ್ಯೆ ಬಂದಿರುವಂಥದ್ದು. ಹಾಗಾಗಿ ನಾವು ಯಾವ ದಿನ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು, ಮತ್ತು ಬಲಿಪಾಡ್ಯಮ ದಿವಸ ಯಾವ ರೀತಿ ಪೂಜೆಯನ್ನು ಮಾಡಬೇಕು, ಮತ್ತು ಮುಖ್ಯವಾಗಿ ದೀಪಾವಳಿಯಂದು ಯಾವ ದೇವರ ಆರಾಧನೆಯನ್ನು ಮಾಡಬೇಕು, ಹೀಗೆ ದೀಪಾವಳಿ ಹಬ್ಬದ ಬಗ್ಗೆ, ಹಾಗೆ ಕಾರ್ತಿಕ ಮಾಸದ ಪೂಜೆ ಬಗ್ಗೆ, ಹೀಗೆ ವಿಶೇಷವಾಗಿ ಒಂದು ಶಾಸ್ತ್ರೋಕ್ತವಾಗಿ ಈ ಬಾರಿ ಹೇಗೆ ದೀಪಾವಳಿಯನ್ನು ಆಚರಣೆ ಮಾಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಶೇಷವಾದಂತಹ ಮಾಹಿತಿಗಳನ್ನು ತಿಳಿಸ್ಕೊಡೋದಕ್ಕೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಅತಿಥಿಗಳಿದ್ದಾರೆ. ಅವರು ವಿದ್ವಾನ್ ಶ್ಯಾಮ್ ಪ್ರಕಾಶ್ ಶರ್ಮಾ, ಸಂಸ್ಕೃತ ಮತ್ತು ಧರ್ಮಶಾಸ್ತ್ರ ಪಂಡಿತರು ಹಾಗೆ ಆಧ್ಯಾತ್ಮಿಕ ಚಿಂತಕರು. ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಗುರುಗಳೇ, ವರ್ಷದ ಕೊನೆಯಲ್ಲಿ ಬರುವಂತಹ ಹಬ್ಬ ದೀಪಾವಳಿ ಹಬ್ಬ, ಹಾಗೆ ಕಾರ್ತಿಕ ಮಾಸ ಕೂಡ ಪ್ರಾರಂಭ ಆಗ್ತಾ ಇದೆ. ಒಂದಷ್ಟು ಕನ್ಫ್ಯೂಷನ್ಗಳಿರುತ್ತೆ. 2 ದಿನ ಅಮಾವಾಸ್ಯೆ ಬಂದಿದೆ. ಸೊ ಸೋಮವಾರ ಲಕ್ಷ್ಮೀ ಪೂಜೆ ಮಾಡಬೇಕಾ ಅಥವಾ ಮಂಗಳವಾರ ಮಾಡಬೇಕಾ, ಹೇಗೆ ಏನು ಎತ್ತ ಅಂಥೇಳಿ. ಸೊ ಮೊದಲಿಗೆ ನಮಗೆ ಯಾವ ದಿನ ಒಂದು ಅಮಾವಾಸ್ಯೆ ಇದೆ ಮತ್ತು ದೀಪಾವಳಿ ಹಬ್ಬದ ವಿಶೇಷತೆಯನ್ನು ತಿಳಿಸ್ಕೊಡಿ. ಹಾಗೆ ನಮ್ಮ ವೀಕ್ಷಕರೆಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಶುರು ಮಾಡೋಣ. ಗುರುಗಳೇ ಹೇಳಿ, ಮೊದಲಿಗೆ ಈ ಬಾರಿಯ ದೀಪಾವಳಿಯ ವಿಶೇಷತೆ ಏನು? ಶ್ರೀ ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ, ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸರ್ವೇಭ್ಯೋ ಋಷಿಭ್ಯೋ ನಮಃ, ಸರ್ವೇಭ್ಯೋ ಶಾಸ್ತ್ರಪ್ರವರ್ತಕೇಭ್ಯೋ ನಮಃ. ನಮ್ಮ ಸ್ಪೀಡ್ ನ್ಯೂಸ್ ವಾಹಿನಿಯ ಎಲ್ಲ ವೀಕ್ಷಕರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಭಗವಂತ ಎಲ್ಲರಿಗೂ ಕೂಡ ಸದ್ಬುದ್ಧಿಯನ್ನು ಕೊಟ್ಟು ಸನ್ಮಾರ್ಗದಲ್ಲಿ ಇರುವಂತೆ ಮಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ, ಈ ಒಂದು ವಿಶೇಷ ಅಂಕವಾಗಿರ್ತಕ್ಕಂತಹ ದೀಪಾವಳಿ ಬಗ್ಗೆ ಶಾಸ್ತ್ರೋಕ್ತವಾಗಿ ಯಥಾಮತಿ 4 ಮಾತುಗಳನ್ನು ಆಡೋದಕ್ಕೆ ಹೊರಟಿದ್ದೀವಿ. ಮೊದಲನೇದಾಗಿ, ಈ ದೀಪಾವಳಿ ಅಂದರೆ ಏನು ಅನ್ನೋದನ್ನು ನಾವು ನೋಡೋಕ್ಕೆ ಹೋಯ್ತು ಅಂದರೆ, ಪುರಾಣಗಳಲ್ಲಿ ನಮಗೆ ಇಲ್ಲಿ ಸ್ಕಾಂದ ಪುರಾಣದಲ್ಲಿ, ಪದ್ಮ ಪುರಾಣದಲ್ಲಿ ಇಲ್ಲೆಲ್ಲ ಉಲ್ಲೇಖ ಸಿಗುತ್ತೆ ನಮಗೆ. ಯಾಕೆಂದರೆ ಸಾಮಾನ್ಯವಾಗಿ 18 ಪುರಾಣಗಳು ಅಂತ ಹೇಳ್ತೀವಿ ನಾವು ಲೆಕ್ಕಾಚಾರದಲ್ಲಿ. 18 ಪುರಾಣಾನಾಂ ಕರ್ತಾ ಸತ್ಯವತಿ ಸುತಃ ಅಂತ. 18 ಪುರಾಣಗಳಲ್ಲಿ ಭಾಗವತ ಪುರಾಣ ಮತ್ತು ದೇವಿ ಭಾಗವತ ಪುರಾಣ ಅಂತ 2 ಇದೆ. ಅಲ್ಲಿ ಎರಡನ್ನೂ ಕನ್ಸಿಡರ್ ಮಾಡಿದ್ರೆ 19 ಆಗುತ್ತೆ ಆ್ಯಕ್ಚುಲಿ. ಸೊ 19 ಪುರಾಣಗಳನ್ನು ಲೆಕ್ಕಾಚಾರಕ್ಕೆ ತಗೊಳ್ತು ಅಂದರೆ ಒಟ್ಟು 4 ಸುಮಾರು 4.5 ಲಕ್ಷ ಶ್ಲೋಕಗಳಾಗುತ್ತೆ. ಅಷ್ಟನ್ನು ಅಧ್ಯಯನ ಮಾಡಿದ್ದೀನಿ ನಾನು. ಸುಮಾರು ವರ್ಷ ಕೂತ್ಕೊಂಡು ಅಷ್ಟನ್ನು ಅಧ್ಯಯನ ಮಾಡಿದ್ದೀನಿ. ಹಾಗಾಗಿ ಈ ಪುರಾಣಗಳಲ್ಲಿ ಏನು ಹೇಳುತ್ತೆ ಅಂದರೆ, ನಮಗೆ ಈ ದೀಪಾವಳಿ ಅನ್ನತಕ್ಕಂಥದ್ದು ಏನಿದೆ, ಇದು 2 ಮಾಸದಲ್ಲಿ ಬರ್ತಕ್ಕಂಥದ್ದು. ಯಾವ ಹಬ್ಬನೂ ಕೂಡ ನಮಗೆ 2 ಮಾಸಕ್ಕೆ ಬರೋದಿಲ್ಲ. ದೀಪಾವಳಿ ಅಂದಾಗ ನಮಗೆ ನರಕ ಚತುರ್ದಶಿ, ಬಲಿಪಾಡ್ಯಮಿ 2 ಸೇರ್ಕೊಳ್ಳುತ್ತೆ. ಇನ್ನೂ ಹಿಂದೆ ಹೇಳಬೇಕು ಅಂದರೆ ಅದಕ್ಕೆ ಹಿಂದೆ ನೀರು ತುಂಬೋ ಹಬ್ಬ ಅಂತ ಕೂಡ ಮಾಡ್ತೀವಿ ನಾವು. ಇವತ್ತಿಗೂ ಇದೆ ಅದು, ಇಲ್ಲ ಅಂತಿಲ್ಲ, ಅದನ್ನು ಹೇಳ್ತೀನಿ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ, ಈ ನೀರು ತುಂಬೋ ಹಬ್ಬ ಅದು ತ್ರಯೋದಶಿ ದಿನ ಬರ್ತಕ್ಕಂಥದ್ದು, ಅಂದರೆ ಭಾನುವಾರ ಬರ್ತಕ್ಕಂಥದ್ದು. ಅವತ್ತಿನ ದಿನ ಹಳೆ ಕಾಲದಲ್ಲೆಲ್ಲಾನು ಶಾಸ್ತ್ರ ಬರೆದಂತಹ ಕಾಲದಲ್ಲಿ ಒಲೆ ಉರಿ ಹಾಕ್ತಾ ಇದ್ವು. ಅವಾಗೆಲ್ಲಾನು ಹಂಡೆ ಇರ್ತಾ ಇತ್ತು. ಸೊ ಹಾಗಾಗಿ ನೀರನ್ನ ಫಸ್ಟೇ ತೋಡಿಟ್ಕೊಳ್ತಾ ಇದ್ರು ಒಂದು ಇದಕ್ಕೆ. ಅದು ನೀರು ತುಂಬೋ ಹಬ್ಬ ಅಂತ ಮುಖ್ಯವಾಗಿ. ನೆಕ್ಸ್ಟ್ ಡೇ ಬಂದ್ಬಿಟ್ಟು ನರಕ ಚತುರ್ದಶಿ. ಇದು ಆಶ್ವಯುಜ ಮಾಸದಲ್ಲಿ ಬರ್ತಕ್ಕಂಥದ್ದು. ಈ ನರಕ ಚತುರ್ದಶಿ ಆದಮೇಲೆ ಮಾರನೇ ದಿನ ಅಮಾವಾಸ್ಯೆ, ಆಶ್ವಯುಜ ಮಾಸದ ಅಮಾವಾಸ್ಯೆ. ಇದು ಆದಮೇಲೆ ಮಾರನೇ ದಿನದಿಂದ ಕಾರ್ತೀಕ ಮಾಸ ಪ್ರಾರಂಭ ಆಗ್ತಕ್ಕಂಥದ್ದು. ಕಾರ್ತೀಕ ಮಾಸದ ವಿಶೇಷ, ಬಹಳ ವಿಶೇಷನ ನೆಕ್ಸ್ಟ್ ತಿಳಿಸ್ತೀನಿ ನಾನು ಏನು ಅಂತ. ಅವತ್ತು ಬಲಿಪಾಡ್ಯಮಿ ಅಂತ, ಅದು ಒಂದು ಹಬ್ಬ. ಸೊ ಹಾಗಾಗಿ ಹೀಗೆ ನಮಗೆ 4-5 ದಿನಗಳು ಸೇರಿಕೊಂಡು, ತ್ರಯೋದಶಿ, ಚತುರ್ದಶಿ, ಅಮಾವಾಸ್ಯೆ, ಬಲಿಪಾಡ್ಯಮಿ, ಈ 4 ದಿನಗಳು ಸೇರಿಕೊಂಡು ದೀಪಾವಳಿ ಅಂತ ನಾವು ಒಂದು ಆಚರಣೆ ಅಂತ ಮಾಡ್ತೀವಿ ನಾವು. ಈ ಬಾರಿ ನಮಗೆ 2025ನೇ ಇಸ್ವಿನಲ್ಲಿ ದೀಪಾವಳಿನಲ್ಲಿ ನಮಗೆ ಕೆಲವು ಗೊಂದಲಗಳು ಇದೆ ಜನಗಳಲ್ಲಿ. ಏನು ಅಂದರೆ, ನಾವು ಧನಲಕ್ಷ್ಮಿ ಪೂಜೆಯನ್ನು, ಕೇದಾರೇಶ್ವರನ ವ್ರತವನ್ನು ಯಾವತ್ತು ಮಾಡಬೇಕು, ಅಮಾವಾಸ್ಯೆ ಯಾವತ್ತು ಅನ್ನೋದು. ಈ ಬಾರಿ ಹೇಗೆ ಬಂದಿದೆ, ಪ್ರತಿ ವರ್ಷವೂ ಕೂಡ ವೇರಿಯೇಷನ್ಸ್ ಇದ್ದೇ ಇರುತ್ತೆ, ಚೇಂಜಸ್ ಇದ್ದೇ ಇರುತ್ತೆ. ಈ ಬಾರಿ ಹೇಗೆ ಬಂದಿದೆ ಅಂದರೆ, ಸೋಮವಾರ ಮಧ್ಯಾಹ್ನ ಸರಿಸುಮಾರು 2:15 ಅಷ್ಟೊತ್ತಿಗೆ, 2 ಗಂಟೆ 14 ನಿಮಿಷ ಅಷ್ಟೊತ್ತಿಗೆ ಅಮಾವಾಸ್ಯೆ ಬರುತ್ತೆ.
ಮಂಗಳವಾರ ಮಧ್ಯಾಹ್ನ ಸರಿಸುಮಾರು 3 ಗಂಟೆ 30 ನಿಮಿಷ ತನಕನೂ ಅಮಾವಾಸ್ಯೆ ಇರುತ್ತೆ. ಸೊ ಮಂಗಳವಾರ ಸಾಯಂಕಾಲ ನಾವು ಧನಲಕ್ಷ್ಮಿ ಪೂಜೆನಾಗಲಿ ಕೇದಾರೇಶ್ವರನ ವ್ರತವನ್ನು ಮಾಡಲಿಕ್ಕೆ ಟೆಕ್ನಿಕಲ್ ಆಗಿ ಬರೋದಿಲ್ಲ. ಯಾಕೆಂದರೆ ಅಮಾವಾಸ್ಯೆ ಗಳಿಗೆನೇ ಇರೋದಿಲ್ಲ, ಪಡ್ಯ ಬಂದಾಗ ಹೋಗಿರುತ್ತೆ. ಸೊ ಹಾಗಾಗಿ ನಾವು ಹಿಂದಿನ ದಿನ ಅಂದರೆ ಸೋಮವಾರ ಸಾಯಂಕಾಲಕ್ಕೆ ಮಾಡಬೇಕಾಗತ್ತೆ. ಅಂದರೆ ಇಲ್ಲಿ 2 ಥರ ಪದ್ಧತಿ ಇದೆ ಜನಗಳಲ್ಲಿ. ಸಾಯಂಕಾಲ ಮಾಡ್ತಕ್ಕಂಥವ್ರು ಒಬ್ಬರು, ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಮಾಡ್ತಕ್ಕಂಥವ್ರು. ಆ್ಯಕ್ಚುಯಲ್ ಆಗಿ ಟೆಕ್ನಿಕಲ್ ಆಗಿ ಹೇಳಬೇಕು ಅಂದರೆ ಸೋಮವಾರ ಸಾಯಂಕಾಲ ನಾವು ಧನಲಕ್ಷ್ಮಿ ಪೂಜೆಯನ್ನು ಮತ್ತು ಕೇದಾರೇಶ್ವರನ ವ್ರತವನ್ನು ಮಾಡಬೇಕು. ಯಾರು ಅಕಸ್ಮಾತ್ ಸಾಯಂಕಾಲ ಮಾಡಲ್ಲ, ನಾವು ಬೆಳಗ್ಗೆ ಮಾಡೋ ಪದ್ಧತಿ ಇಟ್ಕೊಂಡಿದ್ದೀವಿ ಅಂತೀರಾ, ಅವರು ಮಂಗಳವಾರ ಬೆಳಗ್ಗೆ ಮಾಡಬೇಕು. ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಜನ. ಸಾಯಂಕಾಲ ಮಾಡೋದಿತ್ತು ಅಂದರೆ ಸೋಮವಾರ ಸಾಯಂಕಾಲ ನೀವು ಮಾಡ್ಬೋದು. ಹೆಚ್ಚು ಕಮ್ಮಿ ಗೋಧೂಳಿ ಮುಹೂರ್ತ ಅಂತ ಹೇಳ್ತೀವಲ್ಲ, ಒಂದು 5, 5:30, 6 ಗಂಟೆ 6:30 ಈ ಟೈಮ್ಗಳಲ್ಲಿ ಯಾವಾಗ ಬೇಕಾದ್ರೂ ಮಾಡ್ಬೋದು, ಏನು ತೊಂದರೆ ಇಲ್ಲ. ಅಕಸ್ಮಾತ್ ನೀವು ಬೆಳಗ್ಗೆ ಮಾಡೋ ಪದ್ಧತಿ ಏನಾದರೂ ಇಟ್ಕೊಂಡಿದ್ರೆ, ಸಂಪ್ರದಾಯ ಇಟ್ಕೊಂಡಿದ್ರೆ, ನಿಮ್ಮ ಮನೆ ಪದ್ಧತಿ ಇಟ್ಕೊಂಡಿದ್ರೆ ಆಗ, ಯಾಕೆಂದರೆ ಕೆಲವು ಸೂರ್ಯೋದಯಕ್ಕೆ ವ್ರತವನ್ನು ನೋಡಿಕೊಂಡು ತಿಥಿ ನೋಡಿಕೊಂಡು ಮಾಡ್ತಾರೆ. ಹಾಗಿತ್ತು ಅಂದರೆ ಮಂಗಳವಾರ ಬೆಳಗ್ಗೆ ಮಾಡಬೇಕಾಗ್ತದೆ. ಈ ಥರ ಮಾಡ್ತಕ್ಕಂಥದ್ದು ಈ ಸತಿ ಬಂದಿರತಕ್ಕಂಥ ಒಂದು ದಿನದ ವಿಶೇಷ. ಹಾಗಾಗಿ ಪೂಜೆ ಮಾಡೋದು ಸೋಮವಾರ, ಅಮಾವಾಸ್ಯೆ ಆಚರಣೆ ಮಾಡ್ತಕ್ಕಂಥದ್ದು ಮಂಗಳವಾರ ಮಾಡ್ತಕ್ಕಂಥದ್ದು ಸೂಕ್ತ. ಓಕೆ. ಇನ್ನು ನಾಳೆ ನೀರು ತುಂಬಿಸೋ ಹಬ್ಬ ಅಂತ ಹೇಳಿದ್ರಿ. ಸೊ ಈ ಒಂದು ಪದ್ಧತಿ ಹೇಗೆ ಬಂತು, ಆಮೇಲೆ ಹೇಗೆ ಇದನ್ನು ಸಂಪ್ರದಾಯಬದ್ಧವಾಗಿ ಮಾಡೋದು ಹೇಗೆ, ನೀರು ತುಂಬಿಸೋ ಹಬ್ಬವನ್ನು ಯಾಕೆ ಮಾಡ್ತಾರೆ ಅಂತ? ಇದು ನಾನು ಈಗಷ್ಟೇ ಹೇಳಿದ ಹಾಗೇನೆ ಹಳೆ ಕಾಲದಲ್ಲೆಲ್ಲಾನು ಇವತ್ತಿನ ಥರ ಗ್ಯಾಸ್ ಗೀಸರ್ ಆಗಲಿ ಬಾಯ್ಲರ್ ಆಗಲಿ ಹೀಟರ್ ಆಗಲಿ ಈ ಥರದ್ದೆಲ್ಲ ಏನೂ ಇರಲಿಲ್ಲ. ಶಾಸ್ತ್ರ ಬರೆದಂತಹ ಕಾಲದಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಏನಾಗುತ್ತೆ ಅಂದರೆ ಅವಾಗೆಲ್ಲ ದೊಡ್ಡ ದೊಡ್ಡ ಒಲೆ ಉರಿಗಳು ಮತ್ತು ಹಂಡೆಗಳು ಈ ಥರದ್ದು ಇರ್ತಾ ಇದೆ. ಇದು ಅಷ್ಟಕ್ಕೆ ನೀರು ತುಂಬಿಸೋದೇನೆ ದೊಡ್ಡ ಸಾಹಸ. ನೀವು ಇವತ್ತಿಗೂ ಹಳ್ಳಿಗಳ ಕಡೆ ಹೋಗಿ ನೋಡ್ತು ಅಂದರೆ ನಿಮಗೆ 100 ಬಿಂದಿಗೆಗಳು ತುಂಬ ಅಷ್ಟು ದೊಡ್ಡ ದೊಡ್ಡ ಹಂಡೆಗಳಿರುತ್ತೆ. 50 ಬಿಂದಿಗೆ, 60 ಬಿಂದಿಗೆ, 80 ಬಿಂದಿಗೆ ಈ ಥರ ತುಂಬ ಅಷ್ಟು ನೀರಿನ ಹಂಡೆಗಳಿರುತ್ತೆ. ಅದು ತುಂಬಿಸೋದೇ ಒಂದು ಸಂಭ್ರಮ. ಅದನ್ನು ಸಾಮಾನ್ಯವಾಗಿ ಮನೆಯಲ್ಲಿ ಮಕ್ಕಳುಗಳೆಲ್ಲ ನಾನು ತೊಗೊಂಡೋಗಿ ಹಾಕ್ತೀನಿ ಅಂತ ಕೆಲವರೆಲ್ಲ ಹಾಕೋದು. ತುಂಬ ಸಣ್ಣ ಮಕ್ಕಳಲ್ಲ, ಸ್ವಲ್ಪ ದೊಡ್ಡ ಮಕ್ಕಳುಗಳು. ಸೊ ಹಾಗಾಗಿ ನೀರು ತುಂಬೋದು ಅನ್ನೋದೇನೋ ಒಂದು ಹಬ್ಬ. ಅದು ಅವತ್ತಿನಿಂದನೇ ಆ್ಯಕ್ಚುಯಲ್ ಆಗಿ ನಮಗೆ ದೀಪಾವಳಿ ಅನ್ನತಕ್ಕಂಥದ್ದು ಪ್ರಾರಂಭ ಆಗ್ತಕ್ಕಂಥದ್ದು. ಸೊ ಹಾಗಾಗಿ ಮನೆ ಮುಂದೆ ರಂಗೋಲಿ ಕೆಮ್ಮಣ್ಣೆಲ್ಲ ಮಾಡಿ ಅವತ್ತಿನ ದಿನಕ್ಕೆ ಯಾವ ಒಂದು ಒಲೆಯನ್ನು ನಾವು ಹತ್ತಿಸ್ತೀವಿ ಅದ್ರ ಮುಂದೆನೂ ಕೂಡ ರಂಗವಲ್ಲಿಗಳನ್ನೆಲ್ಲ ಮಾಡಿ ಅಲಂಕರಿಸಿ ಅದನ್ನು ಪೂಜೆ ಮಾಡಿ, ನಮ್ಮಲ್ಲಿ ಪ್ರತಿಯೊಂದಕ್ಕೂ ಕೂಡ ಪೂಜೆಯನ್ನು ಮಾಡಿ ತದನಂತರ ಪ್ರಾರಂಭ ಮಾಡ್ತಕ್ಕಂಥದ್ದು ಅನ್ನೋದು ಬಂದೇ ಇದೆ. ಇದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು. ನಾವು ಎಲ್ಲ ಪಂಚಭೂತಗಳನ್ನೇ ಆಗಲಿ, ಪೃಥ್ವಿ ತೇಜೋ ವಾಯು ಆಕಾಶ ಎಲ್ಲವನ್ನೂ ಪೂಜೆ ಮಾಡ್ತಕ್ಕಂಥವು ನಾವು ಸನಾತನ ಧರ್ಮದಲ್ಲಿ. ಭೂಮಿಯನ್ನೇ ಆಗಲಿ, ನೀರನ್ನೇ ಆಗಲಿ, ಅಗ್ನಿಯನ್ನೇ ಆಗಲಿ, ಯಾವುದನ್ನೇ ಆಗಲಿ, ವಾಯುದೇವನನ್ನೇ ಆಗಲಿ, ಆಕಾಶವನ್ನೇ ಆಗಲಿ ಎಲ್ಲವನ್ನೂ ಪೂಜೆ ಮಾಡ್ತಕ್ಕಂಥವ್ರು. ಆದ್ದರಿಂದ ಆ ಒಂದು ಒಲೆಯನ್ನು ನಾವು ಏನು ಹತ್ತಿಸ್ತೀವಿ ಮಾರನೇ ದಿನ ನಾವು ನೀರು ಹಾಕ್ಕೊಳ್ಳೋದಕ್ಕೆ ಅಂತ, ಎಣ್ಣೆ ನೀರು ಹಾಕ್ಕೊಳ್ಳೋದು ಅಂತ ಹೇಳ್ತೀವಿ ಅದಕ್ಕೆ. ಸೊ ಹಾಗಾಗಿ ಈ ಒಂದು ಎಣ್ಣೆ ನೀರು ಹಾಕ್ಕೋಬೇಕು ಅಂದರೂ ಕೂಡ ನಾವು ಹರಳೆಣ್ಣೆಯನ್ನೆಲ್ಲ ಮೈಗೆ ಹಚ್ಕೊಂಡು, ಆಮೇಲೆ ಅದಕ್ಕೆಲ್ಲ ಆರತಿ ಹಾಡುಗಳೆಲ್ಲ ಇದೆ. ಇವತ್ತಿಗೂ ಹಳ್ಳಿಗಳಲ್ಲಿ ಸಂಪ್ರದಾಯಬದ್ಧವಾಗಿ ಸುಮಾರು ಕಡೆ ನಡೆಯುತ್ತೆ. ಸಿಟಿಗಳಲ್ಲಿ 90% ಲುಪ್ತ ಆಗೋಗಿದೆ ಅಂತಲೇ ಹೇಳ್ಬೋದು, ಹೆಚ್ಚು ಕಮ್ಮಿ. ಯಾಕೆಂದರೆ ಅದಕ್ಕೆಲ್ಲ ಪ್ರತಿಯೊಂದಕ್ಕೂ ಕೂಡ ಗಂಡು ಮಕ್ಕಳುಗಳಿಗೆ ಇಂಥ ಹಾಡು, ಹೆಣ್ಣು ಮಕ್ಕಳುಗಳಿಗೆ ಇಂಥ ಹಾಡು, ಬಾಣಂತಿಗೆ ಹಾಕ್ಬೇಕಾದ್ರೆ ಈ ಥರ ಹಾಡು, ಬಸದಿರಾಗಿತ್ತು ಅಂದ್ರೆ ಅವ್ರಿಗಿಂತ ಹಾಡು, ಹೀಗೆಲ್ಲಾನು ಇದೆ. ಅದೆಲ್ಲ ಜನಪದ ಗೀತೆಗಳು ಅಂತ, ಫೋಕ್ ಸಾಂಗ್ಸ್ ಅಂತ ನಾವೇನು ಹೇಳ್ತೀವಿ. ಆ ಜನಪದ ಗೀತೆಗಳನ್ನು ಮಾಡಿದವರು ಯಾರೋ ಕೂಡ ವಿದ್ಯಾವಂತರಲ್ಲ. ಅಂದರೆ ನೀವು ಇವತ್ತಿನ ವಿದ್ಯಾವಂತರು ಅಂತ ಏನು ಟೆಕ್ನಿಕಲ್ ಆಗಿ ಡಿಗ್ರಿ ತೊಗೊಂಡಿರ್ತಾರೆ ಅಂತ ಲೆಕ್ಕ ಹಾಕೊಳ್ತೀರಾ ಕಾಲೇಜ್ಗಳಲ್ಲಿ, ಯೂನಿವರ್ಸಿಟಿಗಳಲ್ಲಿ, ಅಂಥವ್ರಲ್ಲ. ಆದರೆ ಇವತ್ತಿನ ಯೂನಿವರ್ಸಿಟಿಗಳಲ್ಲಿ ಡಿಗ್ರಿ ತೊಗೊಂಡಿರೋರಿಗೆ ಏನು ವಿದ್ಯೆ ಇದೆ ಅದಕ್ಕಿಂತ 10ರಷ್ಟು ವಿದ್ಯೆ ಅವ್ರಿಗಿತ್ತು ಆಗಿನ ಕಾಲದಲ್ಲಿ. ಹಾಗಾಗಿ ಆ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಕರೆಕ್ಟಾಗಿ ಹಾಡುಗಳನ್ನು ರಚನೆ ಮಾಡಿ ಹಾಡ್ತಾ ಇದ್ರು ಎಷ್ಟೋ ಜನ ಹಳ್ಳಿಗಳಲ್ಲಿ, ಇವತ್ತಿಗೂ ಇದ್ದಾರಂಥ ಜನ. ಹಾಗಾಗಿ ಈ ನೀರು ತುಂಬುವ ಹಬ್ಬದ ದಿನ ಎಲ್ಲ ಕಡೆನೂ ಕೂಡ ಕೊಳದಪ್ಪಲೆಗಳಿಗೆ, ಕೊಡಗಳಿಗೆ, ಈ ಥರದಕ್ಕೆಲ್ಲದಕ್ಕೂ ಕೂಡ ನೀರುಗಳನ್ನು ತುಂಬ, ಯಾಕಂದರೆ ಅವಾಗೆಲ್ಲ ಜಾಯಿಂಟ್ ಫ್ಯಾಮಿಲಿ ಇರ್ತಾ ಇದೆ. ಇವತ್ತಿನ ಥರ ಇವತ್ತು ಹೇಗಾಗಿದೆ ಅಂದರೆ ಗಂಡ ಹೆಂಡತಿ ಒಟ್ಟಿಗೆ ಇದೆ, ಜಾಯಿಂಟ್ ಫ್ಯಾಮಿಲಿ ಅನ್ನೋ ಥರ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಅವತ್ತಿನ ಕಾಲಕ್ಕೆ ಜಾಯಿಂಟ್ ಫ್ಯಾಮಿಲಿ ಅಂದ ತಕ್ಷಣ ಸುಮಾರು 15-20 ಜನ, 25 ಜನ ಒಂದು ಮನೆಯಲ್ಲಿ ಇರ್ತಾ ಇದ್ರು. ಅಷ್ಟು ಜನಕ್ಕೆ ನೀರಿನ ಸಂಭ್ರಮ ಅಂದರೆ ಅದೇ ಒಂದು ದೊಡ್ಡ ಹಬ್ಬ. ಅದು ಅದಕ್ಕೆ ನಮ್ಮಲ್ಲಿ ಅದನ್ನು ದೊಡ್ಡ ಹಬ್ಬವಾಗೇನೆ ಮಾಡಿರ್ತಕ್ಕಂಥದ್ದು. ನೀರು ತುಂಬೋ ಹಬ್ಬ ಅಂತಲೇ ಕರೆಯೋದು ನಾವು ಕನ್ನಡದಲ್ಲೂ ಕೂಡ. ಇವೆಲ್ಲ ಹಬ್ಬ ಅಂದ್ರೆ ಏನು ಅಂದರೆ, ಹಬ್ಬ ಅನ್ನೋದು ಕನ್ನಡದಲ್ಲಿ ಪದ ಬಂದಿರತಕ್ಕಂಥದ್ದು ಸಂಸ್ಕೃತದಲ್ಲಿ ಪರ್ವ ಅನ್ನೋ ಶಬ್ದದಿಂದ. ಪರ್ವ ಅನ್ನೋ ಶಬ್ದ ಪಬ್ಬ ಆಗಿ ಹಬ್ಬ ಆಗಿರ್ತಕ್ಕಂಥದ್ದು. ಪರ್ವ ಅಂದ್ರೆ ಪುಣ್ಯಕಾಲ ಅಂತ ಅರ್ಥ, ವಿಶೇಷ ದಿನ, ವಿಶೇಷಗಳಿಗೆ ಅನ್ನೋ ಅರ್ಥ. ಸೊ ಹಾಗಾಗಿ ಆ ಒಂದು ಲೆಕ್ಕಾಚಾರದಲ್ಲಿ ನೀರು ತುಂಬೋ ಹಬ್ಬ ಅನ್ನತಕ್ಕಂಥದ್ದು ಬಂದಿರತಕ್ಕಂಥದ್ದು. ಅದರ ಮಾರನೇ ದಿನದಿಂದ ನಮಗೆ ದೀಪಾವಳಿ ಅಂತ ನಾವೇನು
ಒಂದು ಹಬ್ಬವನ್ನ ಅಥವಾ ಪೂಜೆಯನ್ನ ದೇವರ ಆರಾಧನೆಯನ್ನ ನಾವು ನೆರವೇರಿಸ್ತೀವಿ, ಅದು ಪ್ರಾರಂಭ ಆಗ್ತಕ್ಕಂತಹದ್ದು ನಮಗೆ ನರಕ ಚತುರ್ದಶಿಯಿಂದ ಆರಂಭ ಆಗ್ತಕ್ಕಂಥದ್ದು. ಓಕೆ. ಇನ್ನು ಲಕ್ಷ್ಮೀ ಪೂಜೆ, ದೀಪಾವಳಿಯ ವಿಶೇಷವಾದಂಥ ಲಕ್ಷ್ಮೀ ಪೂಜೆಯನ್ನು ಹೇಗೆ ಮಾಡಬೇಕು? ಈಗ ಕೆಲವರೆಲ್ಲ ಆಯುಧ ಪೂಜೆಯಲ್ಲಿ ಮಾಡ್ತಾರೆ, ಇನ್ನು ಕೆಲವರು ಲಕ್ಷ್ಮೀ ಪೂಜೆಯಲ್ಲಿ ಅಂಗಡಿಗಳ ಪೂಜೆ ಮಾಡುವಂಥದ್ದು ಅಥವಾ ಮನೆಯಲ್ಲಿ ವಿಶೇಷವಾಗಿ ಪೂಜೆ ಮಾಡುವಂಥದ್ದನ್ನು ಮಾಡ್ತಾರೆ. ಹೇಗೆ ವಿಶೇಷವಾಗಿ ಪೂಜೆ ಮಾಡೋದು? ಸಾಮಾನ್ಯವಾಗಿ ಲಕ್ಷ್ಮೀ ಪೂಜೆ ಮಾಡ್ತಕ್ಕಂಥದ್ದು ನನಗೆ ತಿಳಿದ ಮಟ್ಟಿಗೆ ಒಂದು 3-4 ರೀತಿಯಲ್ಲಿ ಮಾಡ್ತಾರೆ. ಯಾಕಂದ್ರೆ ನಾನು ಎಲ್ಲ ಕಡೆ ಮಾಡ್ಸಕ್ ಹೋಗ್ತೀನಿ, ಅದರಿಂದ 3-4 ರೀತಿ. ಕೆಲವರು ಕಲಶ ಇಟ್ಟು ಮಾಡ್ತಾರೆ, ಮನೆಯಲ್ಲಿ ಪೂಜೆ ಮಾಡೋದಿದ್ರೆ ಕಲಶ ಇಟ್ಟು ಪೂಜೆ ಮಾಡ್ತಾರೆ. ಆಫೀಸ್ಗಳಲ್ಲಿ ಕಲಶ ಎಲ್ಲ ಇಡಕ್ಕಾಗಲ್ಲ. ಸೊ ಆಫೀಸಲ್ಲಿ ಅವಾಗ ಯಾವ ತರ ಮಾಡ್ತಾರೆ, ಫೋಟೋ ಪೂಜೆ ಮಾಡ್ತಾರೆ, ಇಲ್ಲಾಂದ್ರೆ ಕೆಲವರು ಕುಬೇರ ಯಂತ್ರ, ಲಕ್ಷ್ಮಿ ಯಂತ್ರ ಈ ತರದ್ದು ಇಟ್ಕೊಂಡಿರ್ತಾರೆ, ಅದ್ರ ಪೂಜೆ ಮಾಡ್ತಾರೆ. ಅಥವಾ ಕೆಲವರು ವಿಗ್ರಹ ಇಟ್ಕೊಂಡಿರ್ತಾರೆ, ಬಂಗಾರದೋ ಬೆಳ್ಳಿದೋ ಯಾವುದೋ ಅವ್ರವ್ರ ಯಥಾಶಕ್ತಿ ಇಟ್ಕೊಂಡಿರ್ತಾರೆ, ಅದಕ್ಕೆ ಪೂಜೆ ಮಾಡ್ತಾರೆ. ಹೀಗೆ ಕೆಲವು ಬುಕ್ಸ್ಗಳನ್ನ ಇಟ್ಬಿಟ್ಟು ಪೂಜೆ ಮಾಡ್ತಾರೆ, ಲಕ್ಷ್ಮೀ ಸರಸ್ವತಿ ಒಟ್ಟಿಗೆನೆ ಪೂಜೆ ಮಾಡೋಣ ಅಂತ. ಹೀಗೆ ಆಫೀಸ್ಗಳಲ್ಲಾದ್ರೆ ಈ ತರ ಪೂಜೆ ಮಾಡ್ತಾರೆ. ಮನೆಗಳಲ್ಲಾದ್ರೆ ಕಲಶ ಇಟ್ಟು ಸಾಮಾನ್ಯವಾಗಿ, ಮನೆಯಲ್ಲಿ ಕಲಶ ಇಡದೇ ಇರೋದು ಇದರ ಪದ್ಧತಿ ಇರುವಂತ. ನಾವು ಕಲಶ ಇಡಲ್ಲ, ಫೋಟೋ ಪೂಜೆ ಮಾಡ್ತೀವಿ ಅಂತ ಎಷ್ಟೋ ಜನ ಹೇಳ್ತಾರೆ. ಹಾಗಾಗಿ ಏನಾಗುತ್ತೆ ಅಂದ್ರೆ ಮನೆಯಲ್ಲೂ ಕೂಡ ಕಲಶ ಇಡದೆ ಮಾಡೋದು ಇರೋದೆ, ಕಲಶ ಇಟ್ಟು ಬೇಕಾದ್ರೂ ಮಾಡ್ಬೋದು. ಆಫೀಸ್ಗಳಲ್ಲಾದ್ರೆ ಡೈರೆಕ್ಟ್ ಆಗಿ ಬುಕ್ಸ್ಗಳಿಗೆ ಇಲ್ಲ ಫೋಟೋಗೆ ಇಲ್ಲ ಯಂತ್ರಕ್ಕೆ ಇಲ್ಲ ವಿಗ್ರಹಕ್ಕೆ ಈ ತರ ಪೂಜೆ ಮಾಡ್ತಕ್ಕಂಥದ್ದು, ಹೀಗೆ ಮಾಡ್ತಕ್ಕಂಥದ್ದು. ಸೊ ಷೋಡಶೋಪಚಾರ ಪೂಜೆ ಅಂತ ಕರಿತೀವಿ ನಾವು. ಕಲ್ಪಶಾಸ್ತ್ರ ಅಂತ ನಮ್ಮಲ್ಲಿ ಇದೆ, ನಮ್ಮ ವೇದದ ಅಂಗಗಳು 6 ಅಂತ ಇದೆ. ಶಿಕ್ಷಾ, ವ್ಯಾಕರಣ, ಚಂದ್ರ, ಜ್ಯೋತಿಷಂ, ನಿರುಕ್ತಂ ತಥಾ ಕಲ್ಪಸ್ಥಿತಿ ಷಡಂಗಾನಿ ವೇದಸ್ಯಾಹುರ್ ಮನೀಷಿಣಃ ಅಂತ ಹೇಳ್ತೀವಿ ನಾವು. ಅಲ್ಲಿ ನಮಗೆ ಕಲ್ಪಶಾಸ್ತ್ರ ಅಂದರೆ ಪೂಜಾ ವಿಧಿ ವಿಧಾನಗಳನ್ನು ತಿಳಿಸ್ತಕ್ಕಂತಹ ಶಾಸ್ತ್ರ ಅದು. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಅಲ್ಲಿ ನಮಗೆ ಕಲ್ಪಶಾಸ್ತ್ರಗಳಲ್ಲಿ ಹೀಗೆ ಮಾಡಬೇಕು ಅಂತ ಹೇಳುತ್ತೆ. ಅದರೊಳಗೆ ಷೋಡಶೋಪಚಾರ ಪೂಜಾ ವಿಧಾನ ಅನ್ನೋದು ಒಂದು ವಿಧಾನ. ಹಾಗೆ ನಮಗೆ ಅರ್ಘ್ಯ, ಪಾದ್ಯ, ಆಸನ, ಗಂಧ, ವಸ್ತ್ರ ಈ ಥರದ್ದೆಲ್ಲ ಬೇಕಾದಷ್ಟು 16 ಉಪಚಾರಗಳು ಬರುತ್ತೆ. ಅದನ್ನೇ ಷೋಡಶೋಪಚಾರ ಅಂತ ಕರೆಯೋದು ನಾವು. ಮಂಗಳಾರತಿ, ಮಹಾಮಂಗಳಾರತಿ ಆಗಿ ಪ್ರದಕ್ಷಿಣ ನಮಸ್ಕಾರ, ಪ್ರಾರ್ಥನೆ ಇಲ್ಲಿ ತನಕನೂ ಕೂಡ ಬರುತ್ತೆ, ಪುನಃ ಪೂಜೆವರೆಗೂ ಬರುತ್ತೆ. ಸೊ ಹಾಗಾಗಿ ಈ 16 ನಾವು ಉಪಚಾರಗಳನ್ನು ದೇವರಿಗೆ ಏನು ಮಾಡ್ತೀವಿ ನಾವು, ಇದನ್ನೇ ಷೋಡಶೋಪಚಾರ. ಯಾವುದೇ ಮಾಡಬೇಕಾದ್ರೂ ಕೂಡ ಮೊದಲನೇದಾಗಿ ನಾವು ಸಂಕಲ್ಪವನ್ನು ಮಾಡಬೇಕು. ಸಂಕಲ್ಪ ಮಾಡಿದ ನಂತರದಲ್ಲಿ ಅವರ ಗೋತ್ರ, ಹೆಸರು, ನಕ್ಷತ್ರ ಎಲ್ಲ ಹೇಳಿದ ಮೇಲೆ ಕಲಶಾರ್ಚನೆ ಮಾಡಬೇಕು. ಒಂದು ಕಲಶ ಇಟ್ಕೊಂಡಿರ್ತೀವಿ, ಪಂಚಪತ್ರ ಉದ್ಧರಣೆ ಅಂತೀವಿ, ಅಥವಾ ಒಂದು ಸಣ್ಣ ಕಲಶ ಇಟ್ಕೊಂಡಿರ್ತೀವಿ, ಅದನ್ನು ಅರ್ಚನೆ ಮಾಡಬೇಕು. ಗಂಗೆಯನ್ನು ಆವಾಹನೆ ಮಾಡಿ, ಗಂಗೆ ಚಿಮನೆ ಚೇವಾ ಗೋದಾವರಿ ಸರಸ್ವತಿ ಅಂತ ಆವಾಹನೆ ಮಾಡಿ ಪೂಜೆಯನ್ನು ಮಾಡಬೇಕು. ತದನಂತರದಲ್ಲಿ ಗಣಪತಿ ಪೂಜೆಯನ್ನು ಮಾಡಬೇಕು. ಡೀಟೇಲ್ ಆಗಿ ಮಾಡಬೇಕು ಅಂದ್ರೆ ಗಣಪತಿ ಪೂಜೆಯನ್ನೇ ಮಾಡಬೇಕು. ಕೆಲವು ಆಫೀಸ್ಗಳಲ್ಲಿ ಒಂದು 1/4 ಗಂಟೆ 20 ನಿಮಿಷದಲ್ಲಿ ಪೂಜೆ ಮುಗಿಸಿ ಅಂತ ಹೇಳ್ತಾರೆ. ಅವಾಗ ಗಣಪತಿ ಪೂಜೆನೇ ಡೀಟೇಲ್ ಆಗಿ ಮಾಡೋಕ್ಕಲ್ಲ, ಗಣಪತಿ ಶ್ಲೋಕ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತೀವಿ ಅವಾಗ. ತದನಂತರದಲ್ಲಿ ಲಕ್ಷ್ಮೀ ಪೂಜೆಯನ್ನ ಡೀಟೇಲ್ ಆಗಿ ಮಾಡಿರ್ತೀವಿ. ಸೊ ಗಣಪತಿ ಪೂಜೆಯನ್ನ ಷೋಡಶೋಪಚಾರದಿಂದ ಡೀಟೇಲ್ ಆಗಿ ಮಾಡಿ, ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ, ಆವಾಹಯಾಮಿ ರತ್ನ ಸಿಂಹಾಸನ ಸಮರ್ಪಯಾಮಿ, ಪಾದಯೋಃ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ ಅಂತೆಲ್ಲ ಹೇಳ್ಕೊಂಡು ಮಾಡಿ, ಅಭಿಷೇಕ, ಹಾಲು ಪ್ರೋಕ್ಷಣೆ ಮಾಡಿ, ನೀರು ಪ್ರೋಕ್ಷಣೆ ಮಾಡಿ, ಗೆಜ್ಜೆ ವಸ್ತ್ರ ಇದ್ರೆ ಗೆಜ್ಜೆ ವಸ್ತ್ರ ಇಟ್ಟು ಇದೆಲ್ಲ ಮಾಡಿಕೊಂಡು ಧೂಪ ದೀಪ ನೈವೇದ್ಯ ಎಲ್ಲ ಮಾಡಿ ಎಲ್ಲ ಆದಮೇಲೆ ಗಣಪತಿ ಪೂಜೆ ಆದಮೇಲೆ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು. ಅದೇ ಸೇಮ್ ಪ್ರೊಸೀಜರಲ್ಲೇನೆ ಷೋಡಶೋಪಚಾರ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಲಕ್ಷ್ಮೀ ಅಷ್ಟೋತ್ತರವನ್ನಾಗಲಿ ಅಥವಾ ಲಕ್ಷ್ಮೀ ಸೂಕ್ತವನ್ನಾಗಲಿ, ಶ್ರೀ ಸೂಕ್ತ ಅಂತ ಏನು ಕರಿತೀವಿ ಆ ಸೂಕ್ತವನ್ನಾಗಲಿ ಹೀಗೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷ. ಇದನ್ನ ಮಾಡಿದ ಮೇಲೆ ನಾವು ಲಕ್ಷ್ಮಿಗೆ ಸಿಹಿ ಪದಾರ್ಥಗಳು ಬಹಳ ಇಷ್ಟ ಅಂತ ಶಾಸ್ತ್ರದಲ್ಲಿ ಹೇಳಿದೆ. ಅದು ಯಾವ್ದು ಬೇಕಾದಾಗಿರ್ಬೋದು, ಸಿಹಿ ಅಂತ ಹೇಳಿದೆ ಅಷ್ಟೇ, ಮಧುರ ಭಕ್ಷ್ಯಾಣಿ ಅಂತ ಹೇಳಿದೆ. ಸೊ ಹಾಗಾಗಿ ನೀವು ಬೆಲ್ಲದ್ದಾದ್ರೂ ಆಗ್ಬೋದು, ಸಕ್ಕರೆದಾದ್ರೂ ಆಗ್ಬೋದು, ಅದೇನೋ ತೊಂದರೆ ಇಲ್ಲ, ಎಲ್ಲನೂ ಒಂದೇ. ಸೊ ಪೋಲಿಕಾ ಅಂತ ಕರಿತೀವಿ, ಅಂದರೆ ಹೋಳಿಗೆ ಏನು ಬೇಕಾದ್ರೂ ನೀವು ನೈವೇದ್ಯ ಮಾಡ್ಬೋದು. ಸೊ ಹಾಗೆ ಕೊಬ್ಬರಿ ಸಕ್ಕರೆ ಮಾಡ್ತಾರೆ ಕೆಲವರು, ಈ ಥರದ್ದು ಏನು ಬೇಕಾದ್ರೂ ಮಾಡ್ಬೋದು ಲಕ್ಷ್ಮಿಗೆ. ಅದನ್ನು ಮಾಡಿ ತದನಂತರದಲ್ಲಿ ನಾವು ಎಲ್ಲ ಮಂಗಳಾರತಿ ಎಲ್ಲ ಆದಮೇಲೆ, ಪುನಃ ಪೂಜೆ ಎಲ್ಲ ಆದಮೇಲೆ, ಕಲಶವನ್ನು ಕಲಸಿದ್ದಾದಮೇಲೆ ಎಲ್ಲರೂ ಕೂಡ ತೀರ್ಥ ಪ್ರಸಾದಗಳನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು. ಆಫೀಸಲ್ಲಾದರೂ ಅಷ್ಟೇ, ಮನೆಯಲ್ಲಾದರೂ ಅಷ್ಟೇ. ಈ ಒಂದು ಕ್ರಮವನ್ನು ನಾವು ಧನಲಕ್ಷ್ಮಿ ಪೂಜೆ, ಈ ಧನಲಕ್ಷ್ಮಿ ಪೂಜೆಯಲ್ಲಿ ಕೆಲವರು ಹಳೆ ಕಾಲದಲ್ಲಿ ಪೆಟ್ಟಿಗೆನೆಲ್ಲ ತೆಗೆದು ಬೆಳ್ಳಿ ಬಂಗಾರ ಅವ್ರದ್ದು ಎಷ್ಟಿರುತ್ತೆ ಅಷ್ಟೆಲ್ಲ ಇಟ್ಟು ಹಣ ಎಲ್ಲ ಇಟ್ಟು ಮಾಡೋದು. ಇವೆಲ್ಲ ಸೆಕ್ಯೂರಿಟಿ ಪರ್ಪಸ್ಸಿಂದ ಏನಾಗುತ್ತೆ ಅಂದರೆ ಎಷ್ಟೋ ಒಂದಷ್ಟು ಸಾಂಕೇತಿಕವಾಗಿ ಒಂದಷ್ಟನ್ನ ಇಟ್ಬಿಟ್ಟು ಮಾಡ್ತಾರೆ. ಹೀಗೆ ಮಾಡ್ತಕ್ಕಂಥದ್ದು ಕೂಡ ಇದೆ. ನಾರ್ತ್ ಇಂಡಿಯಾ ಕಡೆ ಸ್ವಲ್ಪ ಇದನ್ನ ಜೋರಾಗೆ ಮಾಡ್ತಾರೆ. ಹೌದು, ಅದೆಲ್ಲ ಡೀಟೇಲ್ ಆಗೇನೆ. ಅದು ಸಾಮಾನ್ಯವಾಗಿ ಅವರಲ್ಲೆಲ್ಲ ಶುರು ಮಾಡೋದು 11-11:30 ಆ ಥರ, ಮಧ್ಯರಾತ್ರಿಗೇನೆ ಹೆಚ್ಚು ಕಮ್ಮಿ ಶುರು ಮಾಡೋದು ನಾರ್ತ್ ಇಂಡಿಯಾ ಕಡೆ. ಸೊ ಆ ಥರ ಮಾಡ್ತಕ್ಕಂತಹ ಪದ್ಧತಿ ಏನಾದರೂ ಇಲ್ಲೂ ಏನಾದರೂ ಇಟ್ಕೊಂಡಿದ್ದೆ ಕರ್ನಾಟಕದಲ್ಲಿ ಯಾವುದಾದ್ರು ಸಂಪ್ರದಾಯ ಅಥವಾ ಪದ್ಧತಿ, ಸೋಮವಾರ ರಾತ್ರಿಗೆ ಮಾಡಬೇಕು. ಓಕೆ. ಇನ್ನು ಮಂಗಳವಾರದ ವಿಶೇಷತೆ, ಈಗ ಲಕ್ಷ್ಮೀ ಪೂಜೆ ಆದ ನೆಕ್ಸ್ಟ್ ಡೇ ಮನೆಯಲ್ಲಿ ಏನು ಆಚರಣೆ ಮಾಡಬೇಕು? ಅವತ್ತಿನ ದಿನ ಅಮಾವಾಸ್ಯ ದಿನ, ಅವತ್ತು ಏನೂ ಇರೋದಿಲ್ಲ. ಮಧ್ಯದಲ್ಲಿ ಒಂಥರ ಕಂಟಿನ್ಯೂಸ್ ಇದ್ದಾಗ ಗ್ಯಾಪ್ ಇರುತ್ತಲ್ಲ, ಬ್ರೇಕು, ಆ ಥರ ಬ್ರೇಕ್ ಡೇ ಅಂತ ಕರಿಬೋದು. ಸೊ ಹಾಗಾಗಿ ಅಮಾವಾಸ್ಯ ದಿನ ಇನ್ನೇನಿಲ್ಲ, ಪಿತೃದೇವತೆಗಳನ್ನ ಆರಾಧನೆ ಮಾಡತಕ್ಕಂತಹ ದಿನ ಅದು. ನಿಮಗೆ ಯಾವುದೇ ಅಮಾವಾಸ್ಯೆ ಬಂದೂ ಕೂಡ ಅಷ್ಟೇನೆ ಪಿತೃದೇವತೆಗಳ ಆರಾಧನೆಯೇ ಸರ್ವಶ್ರೇಷ್ಠ.
ಹಾಗಾಗಿ ಏನಾಗುತ್ತೆ ಅಂದರೆ ಅಮಾವಾಸ್ಯೆ ದಿನ ನಾವು ಪಿತೃದೇವತೆಗಳನ್ನೇನೆ ಆರಾಧನೆ ಅಂದರೆ ಅಲ್ಲಿ ಇನ್ನೇನೂ ಇಲ್ಲ, ತರ್ಪಣಾದಿಗಳನ್ನು ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಅಮಾವಾಸ್ಯೆ ಅಂದ್ಬಿಟ್ರೆ ಮುಗಿದೋಯ್ತದು. ಅದು ತರ್ಪಣದ ದಿನ ಅನ್ನೋದು 100% ಅದು ಫಿಕ್ಸ್ಡ್. ಅದು ಈಗ ದೀಪಾವಳಿಗೆ ಕೆಲವರು ಹಿರಿಯರಿಗೆ ಹಬ್ಬ ಮಾಡೋದನ್ನ ಸೋಮವಾರ ರಾತ್ರಿ ಮಾಡಬೇಕು ಅಂತ. ಹೌದು ಹೌದು. ಸೋಮವಾರ ಪೂಜೆ ಮಾಡ್ತಕ್ಕಂಥದ್ದು ಸೋಮವಾರ ಸಾಯಂಕಾಲ ಅಥವಾ ರಾತ್ರಿ ಮಾಡಬೇಕು. ಮಂಗಳವಾರ ಅಮಾವಾಸ್ಯೆ ದಿನ, ಆಮೇಲೆ ಬುಧವಾರ ಬಲಿಪಾಡ್ಯಮಿ, ಮೊದಲನೇ ದಿನ ಬಂದು ನರಕ ಚತುರ್ದಶಿ. ಮೊದಲನೇ ದಿವಸ ಅಂದ್ರೆ ನಾಳೆ ಸೋಮವಾರ ನರಕ ಚತುರ್ದಶಿ. ಸಾಯಂಕಾಲಕ್ಕೆ ಮಧ್ಯಾಹ್ನದ ಮೇಲೆ ಅಮಾವಾಸ್ಯೆ ಬರುತ್ತೆ, ಅದರಿಂದ ಅವತ್ತೇ ಪೂಜೆ ಮಾಡೋದು. ಓಕೆ, ಅಂದ್ರೆ ಇವಾಗ ನಾವು ಲಕ್ಷ್ಮೀ ಪೂಜೆ ಮತ್ತೆ ನರಕ ಚತುರ್ದಶಿ ಎರಡು ಒಂದೇ ದಿನ. ಈ ಸತಿ ಆ ತರ ಬಂದಿದೆ. ಪ್ರತಿ ಸತಿ ಒಂದೇ ತರ ಬರುತ್ತೆ ಅಂತೇನಿಲ್ಲ, ಒಂದೊಂದ್ಸತಿ ಒಂದೊಂದ್ ತರ ಬರುತ್ತೆ. ಅದು ನೋಡ್ಕೋಬೇಕು. ನಮಗೆ ತಿಥಿ ಗಳಿಗೆಗಳು ಎಷ್ಟು, ಅದು ವೃದ್ಧಿ ಹರಾಸ ಅಂತ ಜ್ಯೋತಿಷದಲ್ಲಿ 2 ತರ ಕರಿತೀವಿ. ವೃದ್ಧಿ ಅಂದ್ರೆ ಇವತ್ತಿನ ನಾಳೆಗೆ ಜಾಸ್ತಿ ಆಗ್ತಾ ಹೋಗೋದು, ಹರಾಸ ಅಂದ್ರೆ ಕಮ್ಮಿ ಆಗ್ತಾ ಹೋಗೋದು. ಇವಾಗ ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ನರಕ ಚತುರ್ದಶಿ ಮಧ್ಯಾಹ್ನ 2:15 ಅಷ್ಟೊತ್ತಿಗೆ ಅಮಾವಾಸ್ಯೆ ಬರುತ್ತೆ. ನೆಕ್ಸ್ಟ್ ಡೇ ಅಕಸ್ಮಾತ್ ಇನ್ನೂ ಕಮ್ಮಿ ಆಗಿದ್ರೆ ನಾವು ಅಮಾವಾಸ್ಯೆನೂ ಸೋಮವಾರನೇ ಆಚರಣೆ ಮಾಡಬೇಕಾಗಿತ್ತು. ಅದು ನೆಕ್ಸ್ಟ್ ಡೇ ಜಾಸ್ತಿ ಆಗಿದೆ ಆದ್ರಿಂದ ನಾವು ಅವಾಗ ನೆಕ್ಸ್ಟ್ ಡೇ ಅಮಾವಾಸ್ಯೆ ಆಚರಣೆ ಹೋಗುತ್ತೆ. ಇದೆಲ್ಲ ಜ್ಯೋತಿಷದ ಗಣಿತ ಭಾಗದಲ್ಲಿ ಬರ್ತಕ್ಕಂಥ ಲೆಕ್ಕಾಚಾರಗಳು. ಹಾಗಾಗಿ ಏನಾಗುತ್ತೆ ಅಂದ್ರೆ ಸೋಮವಾರ ನರಕ ಚತುರ್ದಶಿ ಮೊದಲನೇ ಹಬ್ಬ ನಮಗೆ. ಈಗ ನರಕ ಚತುರ್ದಶಿ ಅಂತ ಹೇಳಿ ಯಾಕೆ ಕರೀತಾರೆ? ಅದ್ರದ್ದು ಏನಾದ್ರೂ ಒಂದು ಕಥೆ ಇದೆಯಾ ಗುರುಗಳೇ? ದೊಡ್ಡ ಕಥೆನೇ ಇದೆ, ಸಿಂಪಲ್ ಆಗಿ ಹೇಳೋಣ ಅದನ್ನ. ಈ ನರಕ ಚತುರ್ದಶಿ ಅನ್ನೋದು ನರಕಾಸುರ ಅಂತ ಒಬ್ಬ ರಾಕ್ಷಸ, ಅಸುರ ಅವನು. ಇವನು ಯಾರು ಅಂದ್ರೆ ವಿಷ್ಣು ವರಾಹ ಅವತಾರ ತಾಳಿದ್ದಾಗ ಆ ವರಾಹ ಅವತಾರದಲ್ಲಿದ್ದಂತಹ ಆ ವರಾಹ ಮೂರ್ತಿಯ ಬೆವರಿನಿಂದ ಭೂದೇವಿಯಲ್ಲಿ ಹುಟ್ಟಿದಂತಹ ವ್ಯಕ್ತಿ. ಹಾಗಾಗಿ ಭೌಮಾಸುರ ಅಂತ ಕೂಡ ಕರೀತಾರೆ ಇವನನ್ನು. ಸೊ ಭೂಮಿಗೆ ಮಗ ಆದ್ರಿಂದ ಭೂಮೇ ಅಪತ್ಯ ಪುಮಾನ್ ಭೌಮಃ ಅಂತ ಭೌಮಾಸುರ ಅಂತ ಕೂಡ ಕರೀತಾರೆ. ಹಾಗಾಗಿ ಏನಾಗುತ್ತೆ ಅಂದರೆ ಈ ನರಕಾಸುರ ಅನ್ನತಕ್ಕಂಥವನು ಬಹಳ ಬಲಿಷ್ಠ ಆಗಿರ್ತಾನೆ. ಯಾಕೆಂದರೆ ಭೂಮಿ ಪುತ್ರ ಆದ್ದರಿಂದ ಅವಳು ಕೂಡ ವರಗಳನ್ನು ವಿಷ್ಣುವಿನಿಂದ ವರಾಹನಿಂದ ವರವನ್ನು ಪಡ್ಕೊಂಡಿರ್ತಾಳೆ. ಮತ್ತು ಒಂದು ವಿಶೇಷವಾದಂತಹ ವೈಷ್ಣವಾಸ್ತ್ರವನ್ನು ವರಾಹ ದಯಪಾಲಿಸಿರ್ತಾನೆ ಭೂದೇವಿಗೆ. ಅಮೋಘವಾದದ್ದು. ಇದು ಯಾರ ಮೇಲೆ ಪ್ರಯೋಗ ಮಾಡೋದು ಕೂಡ ವ್ಯರ್ಥವೇ ಆಗಲ್ಲ, ಅಷ್ಟು ಮೋಸ್ಟ್ ಪವರ್ಫುಲ್ ಅಂತಲೇ ಹೇಳ್ಬೋದು. ಅಂತಹ ಒಂದು ವೈಷ್ಣವಾಸ್ತ್ರವನ್ನು ಕೂಡ ನರಕಾಸುರನಿಗೆ ಆ ಭೂದೇವಿ ಕೊಡ್ತಾಳೆ. ಅದನ್ನು ಇಟ್ಕೊಂಡು ಎಲ್ಲದನ್ನೂ ಕೂಡ ಲೋಕದಲ್ಲಿ ಕಂಟಕ ಆಗಿರ್ತಾನೆ ಅವನು. ಎಲ್ಲ ಸ್ತ್ರೀಯರನ್ನು ಕೂಡ ಎಲ್ಲ ದೇಶದ ಎಲ್ಲ ರಾಜ್ಯದ ಸ್ತ್ರೀಯರನ್ನು ತಂದು ಸೆರೆನಲ್ಲಿಟ್ಟಿರ್ತಾನೆ ಅವನು. ಇವಾಗ ಕೃಷ್ಣನಿಗೆ ಎಷ್ಟು ಜನ ಹೆಂಡ್ತಿದ್ರು ಅಂತ ಕೇಳಿದ ತಕ್ಷಣ ತುಂಬ ಜನ ಹೇಳ್ತಾರೆ. ಅವನಿಗೆ ಎಷ್ಟೋ 1000 ಜನ ಇದ್ದಾರೆ, 16,108 ಜನ ಅವನಿಗೆ ಹೆಂಡ್ತಿದ್ರು ಅಂತ ಕೆಲವು ಕಡೆ ಹೇಳಿರ್ತಕ್ಕಂಥದ್ದು. ಹೇಗೆ ಅವನಿಗೆ ಅಷ್ಟೊಂದು ಜನ ಹೆಂಡ್ತಿದ್ರು ಅಂದರೆ 16,100 ಜನನ್ನ ಬಂಧಿ ಮಾಡಿ ಇಟ್ಟಿರ್ತಾನೆ ನರಕಾಸುರ. ಹಾಗಾಗಿ ಏನಾಗುತ್ತೆ ಅಂದರೆ ಈ ನರಕಾಸುರ 16,100 ಜನನ್ನ ಯಾವಾಗ ಒಂದು ಸೆರೆಮನೆಯಲ್ಲಿ ಇಟ್ಟಿರ್ತಾನೆ, ಆ ನರಕಾಸುರನನ್ನು ಕೃಷ್ಣ ಕೊಂದು ಇವರಿಷ್ಟೂ ಜನನ್ನು ಕೂಡ ಬಿಡುಗಡೆ ಮಾಡ್ತಾನೆ. ಆ ನರಕಾಸುರನನ್ನು ಕೊಂದಂತಹ ವಿಶೇಷವಾದಂತಹ ಪರ್ವದಿನವೇ ನರಕ ಚತುರ್ದಶಿ. ಆಶ್ವಯುಜ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ದಿನ ನರಕಾಸುರನನ್ನು ಕೃಷ್ಣ ತನ್ನ ಚಕ್ರಾಯುಧದಿಂದ ಸುದರ್ಶನ ಚಕ್ರದಿಂದ ಸಂಹಾರ ಮಾಡ್ತಾನೆ. ಹಾಗಾಗಿ ಆ ಒಂದು ಸಾಂಕೇತಿಕವಾಗಿ ನಾವು ನರಕ ಚತುರ್ದಶಿ, ಯಾಕೆಂದರೆ ಲೋಕಕಂಟಕನಾಗಿದ್ದಂಥ ಹೇಗೆ ತ್ರೇತಾಯುಗದಲ್ಲಿ ರಾವಣ ಸತ್ತಾಗ ನಾವು ಲೋಕಕಂಟಕ ಸತ್ತ ಅಂತ ಆಚರಣೆ ಮಾಡ್ತೀವಿ, ಇಲ್ಲೂ ಕೂಡ ನರಕಾಸುರ ಹೋಗಿದ್ದಕ್ಕೋಸ್ಕರ ಅವತ್ತಿನ ದಿನ ನಾವು ಈ ಒಂದು ನರಕ ಚತುರ್ದಶಿ ಅನ್ನತಕ್ಕಂತಹ ಒಂದು ವ್ರತವನ್ನು ಅಥವಾ ಹಬ್ಬವನ್ನು ನಾವು ಆಚರಣೆ ಮಾಡಿ ವಿಶೇಷವಾಗಿ ಕೃಷ್ಣನನ್ನು ಪೂಜೆ ಮಾಡ್ತೀವಿ ನಾವಿಲ್ಲಿ. ಇದು ಬಹಳ ಇಂಪಾರ್ಟೆಂಟ್. ಕೃಷ್ಣನನ್ನು ಆರಾಧನೆ ಮಾಡಬೇಕು ನಾವಿಲ್ಲಿ ದೀಪಾವಳಿ ಸಮಯದಲ್ಲಿ. ಹೌದು, ದೀಪಾವಳಿ ಮೊದಲನೇ ದಿನ ಕೃಷ್ಣನನ್ನು ಆರಾಧನೆ ಮಾಡ್ತಕ್ಕಂಥದ್ದು. ಯಾಕೆಂದರೆ ಆ ಕೃಷ್ಣನೇ ಲೋಕಕಂಟಕನಾಗಿದ್ದಂತಹ ನರಕಾಸುರನನ್ನು ಕೊಂದಿದ್ದು. ಆ ನರಕಾಸುರನ ಹತ್ರ ವೈಷ್ಣವಾಸ್ತ್ರ ಅನ್ನೋದು ಇತ್ತು. ಅದು ಮುಂದಕ್ಕೆ ಅವನ ಮಗ ಭಗದತ್ತ ಅಂತ ಅವನು ಮುಂದೆ ಮಹಾಭಾರತ ಯುದ್ಧದಲ್ಲಿ ಬರ್ತಾನೆ. ಅವನು ಆ ಮಹಾಭಾರತ ಯುದ್ಧದಲ್ಲಿ ಬಂದಾಗ ಆ ಭಗದತ್ತ ಅನ್ನೋನು ಆ ವೈಷ್ಣವಾಸ್ತ್ರವನ್ನು ಅರ್ಜುನನ ಮೇಲೆ ಪ್ರಯೋಗ ಮಾಡ್ತಾನೆ. ಕೃಷ್ಣ ಆಗ ಸಾರಥ್ಯ ವಹಿಸಿರ್ತಾನೆ. ಆದ್ದರಿಂದ ಅವನು ಎದ್ದು ನಿಂತ್ಕೊಂಡು ಆ ಒಂದು ಬಾಣ ಅರ್ಜುನನ ಕಡೆಗೆ ಬರ್ತಾ ಇದ್ದದನ್ನು ತಡೆದು ತಾನು ಅದನ್ನು ಮಾಲೆಯಾಗಿ ಧರಿಸ್ತಾನೆ. ಇಲ್ಲಾಂದರೆ ಅರ್ಜುನನೂ ಕೂಡ ಆ ಟೈಮಲ್ಲಿ ಹೋಗಬೇಕಾಗಿತ್ತು. ಅಷ್ಟು ಪ್ರಬಲವಾದಂತಹ ಅಸ್ತ್ರ ಅದು. ಅದನ್ನು ಕೃಷ್ಣನೇ ಉಪಸಂಹಾರ ಮಾಡ್ತಾನೆ. ಹಾಗಾಗಿ ಆ ಭಗದತ್ತ ಅನ್ನೋನು ಕೂಡ ಆಮೇಲೆ ಅರ್ಜುನ ಸಾಯಿಸ್ತಾನೆ. ಅದು ಮುಂದಿನ ಕಥೆಗಳು ಮಹಾಭಾರತದಲ್ಲಿ. ಸೊ ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ನರಕಾಸುರನನ್ನು ಕೃಷ್ಣ ಒಂದು ಸಂಹಾರ ಮಾಡಿದ್ರಿಂದ ನಮಗೆ ಈ ನರಕಾಸುರನ ವಧೆ ಆದ ನಂತರದಲ್ಲಿ ನರಕ ಚತುರ್ದಶಿ ಅನ್ನತಕ್ಕಂತಹದ್ದು ನಮಗೆ ಲೋಕದಲ್ಲಿ ಆಚರಣೆಗೆ ಬಂದಿರತಕ್ಕಂತಹದ್ದು. ಕೃಷ್ಣನನ್ನು ವಿಶೇಷವಾಗಿ ಆರಾಧನೆ ಮಾಡಬೇಕು ಅಂತ ಭಾಗವತನೂ ಹೇಳುತ್ತೆ, ಮತ್ತು
ಸ್ಕಾಂದ ಪುರಾಣ ಪದ್ಮಪುರಾಣಾದಿಗಳು ಕೂಡ ಹೇಳುತ್ತೆ. Okay. ಹಾಗಾಗಿ ಆ ಕೃಷ್ಣನನ್ನು ಆರಾಧನೆ ಮಾಡೋದು ಎಲ್ಲ ಷೋಡಶೋಪಚಾರಗಳಿಂದ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಮತ್ತು ಅನೇಕ ಪುರಾಣಗಳಲ್ಲಿ, ಧರ್ಮಶಾಸ್ತ್ರಗಳಲ್ಲಿ, ಸ್ಮೃತಿ ಗ್ರಂಥಗಳಲ್ಲಿ ಬರ್ತಕ್ಕಂತಹ ಒಂದು ಪ್ರಸಿದ್ಧವಾದಂತಹ ಶ್ಲೋಕ ಅಂದರೆ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಅಂತ ಈ ಶ್ಲೋಕವನ್ನು ಎಲ್ಲರೂ ಹೇಳ್ಕೊಳ್ಳೋದು ಬಹಳ ಒಳ್ಳೆಯದು. ಪ್ರತಿನಿತ್ಯ ಪಾರಾಯಣ ಮಾಡ್ತಕ್ಕಂಥದ್ದು ಒಳ್ಳೆಯದು. ನೀವು ಯಾವುದೇ ಯೂಟ್ಯೂಬ್ ಅದು ಇದು ಶಾರ್ಟ್ಸು ಅದು ರೀಲ್ಸು ಅಂತೆಲ್ಲ ಏನೇನೋ ಕರೀತಾರೆ, ಅಲ್ಲೆಲ್ಲ ತೆಗೆದು ನೋಡಿದ್ರು ಇದು ಶ್ಲೋಕ ಅವಾಗ ಬರ್ತಾನೆ ಇರುತ್ತೆ. ನೀವು ಒಂದ್ಸತಿ ಲೈಕ್ ಕೊಟ್ಟರೆ 100 ಸತಿ ಬರ್ತಾ ಇರುತ್ತೆ. ಹಾಗಾಗಿ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಅಂತ ಇದು ಬಿಟ್ಟರೆ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದಿನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು. ಈ 2 ಶ್ಲೋಕಗಳು ಕೂಡ ಕೃಷ್ಣನಿಗೆ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಶ್ಲೋಕಗಳು ಲೋಕದಲ್ಲಿ. ಇದನ್ನು ಹೇಳಿಕೊಂಡು ಕೃಷ್ಣನನ್ನ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ವಿಶೇಷ ನರಕ ಚತುರ್ದಶಿಯ ದಿನಕ್ಕೆ ನಾನು ಹೇಳ್ತಿರ್ತಕ್ಕಂಥದ್ದು. ಓಕೆ. ಇನ್ನು ಬಲಿಪಾಡ್ಯಮಿಯ ವಿಶೇಷತೆ ಏನು? ಅವತ್ತು ನಾವು ಯಾವ ರೀತಿ ಹಬ್ಬ ಆಚರಣೆ ಮಾಡಬೇಕು? ಆಮೇಲೆ ಬಲಿಪಾಡ್ಯಮಿ ಆ ಒಂದು ಕತೆ ಏನು ಗುರುಗಳೇ? ಇಲ್ಲಿ ಬಲಿಪಾಡ್ಯಮಿ ಕತೆಗೆ ಬರಬೇಕು ಅಂತ ನಾವು ಮತ್ತೆ ಹಿಂದಕ್ಕೆ ಬರಬೇಕು ಇತಿಹಾಸದಲ್ಲಿ. ಯಾಕೆಂದ್ರೆ ಮತ್ಸ್ಯ ಕೂರ್ಮ ವರಾಹಶ್ಚೋ ನಾರಸಿಂಹ ವಾಮನಸ್ತತ. ಸೊ ಈ ವಾಮನ ಅವತಾರ ತ್ರೇತಾಯುಗದ ಆದಿನಲ್ಲಾಗಿದ್ದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಈ ಬಲಿಚಕ್ರವರ್ತಿ ಯಾರು ಅಂದರೆ ಈ ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದನ ಮಗ ಬಂದ್ಬಿಟ್ಟು ವಿರೋಚನನ ಮಗ ಬಂದು ಬಲಿ ಮಗ ಬಾಣಾಸುರ ಅಂತ ಮುಂದಕ್ಕೆ ಹೋಗ್ತಾ ಇರೋದಲ್ಲ. ಈ ಬಲಿ ಚಕ್ರವರ್ತಿ ಏನು ಅಂದರೆ ಮಹಾನ್ ದೈವ ಭಕ್ತ. ಅವನು ರಾಕ್ಷಸ ಕುಲದಲ್ಲಿ ಹುಟ್ಟಿದ್ದರೂ ಕೂಡ, ದೈತ್ಯ ಕುಲದಲ್ಲಿ ಹುಟ್ಟಿದ್ದರೂ ಕೂಡ ಮಹಾನ್ ದೈವಭಕ್ತ ಮತ್ತು ಬಹಳ ಪರಾಕ್ರಮಿ. ಅವನು ಇಂದ್ರನನ್ನು ಸೋಲಿಸಿ ಅವನು ಸ್ವರ್ಗವನ್ನು ತನ್ನ ವಶ ಮಾಡ್ಕೊಂಡಿರ್ತಾನೆ. ಹಾಗಾಗಿ ಇಂದ್ರ ಹೋಗಿ ಬ್ರಹ್ಮನಲ್ಲಿ ಕೇಳ್ಕೊಳ್ತಾನೆ, ಬ್ರಹ್ಮ ಹೋಗಿ ವಿಷ್ಣುವಿನಲ್ಲಿ ಕೇಳ್ಕೊಳ್ತಾನೆ. ಸೊ ವಿಷ್ಣುವಿನಲ್ಲಿ ಕೇಳ್ಕೊಂಡ್ಮೇಲೆ ಆ ವಿಷ್ಣು ತಾನು ವಾಮನ ಅವತಾರವನ್ನು ತಾಳಿ ಬರ್ತೀನಿ ಅಂತ ಸೂಚಿಸ್ತಾನೆ. ಹಾಗಾಗಿ ಆ ಒಂದು ವಿಷ್ಣು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ತಿಥಿನಲ್ಲಿ ಶ್ರವಣ ನಕ್ಷತ್ರದಲ್ಲಿ ವಾಮನ ಅವತಾರವನ್ನು ಕಶ್ಯಪ ಅದಿತಿಯರ ಗರ್ಭದಲ್ಲಿ ಸಂಜಾತನಾಗಿ ವಾಮನ ಅವತಾರವನ್ನು ತಾಳ್ತಾನೆ. ಸೊ ಹಾಗಾಗಿ ಒಂದು ಸಣ್ಣ ಒಟುವಾಗಿರ್ತಾನೆ. ಅವನು ನೋಡೋದಕ್ಕೆ ಬಹಳ ಆಕರ್ಷಕವಾದಂತಹ ಒಂದು ರೂಪವನ್ನು ಹೊಂದಿದ್ದಂತಹ ಒಟುವಾಗಿರ್ತಾನೆ. ಈ ಬಲಿಚಕ್ರವರ್ತಿ ಒಂದು ದೊಡ್ಡ ಯಾಗವನ್ನು ಮಾಡ್ತಾ ಇರ್ತಾನೆ. ಶುಕ್ರಾಚಾರ್ಯರು ಆ ಯಾಗದ ಒಂದು ಪ್ರಧಾನತ್ವವನ್ನು ವಹಿಸಿರ್ತಾರೆ. ಆಗ ದಾನವನ್ನು ಕೊಡಬೇಕಾದಂತಹ ಯಾವುದೇ ಯಜ್ಞ ಯಾಗಾದಿಗಳನ್ನು ಮಾಡಿದಾಗ ನಾವು ದಾನವನ್ನು ಕೊಡಬೇಕಾಗತ್ತೆ. ಆ ದಾನವನ್ನು ಕೊಡಬೇಕಾಗಿ ಬಂದಾಗ ಈ ದಾನವನ್ನು ಕೊಡ್ತಕ್ಕಂತಹ ಸಂದರ್ಭದಲ್ಲಿ ಈ ಅತ್ಯಂತ ತೇಜಸ್ವಿ ಬ್ರಹ್ಮ ತೇಜಸ್ಸು ಅನ್ನೋದು ಅವನಲ್ಲಿ ತುಂಬಿ ತುಳುಕ್ತಾ ಇರುತ್ತೆ. ಸಣ್ಣ ಒಟ್ಟು ಅವನು ಬ್ರಹ್ಮಚಾರಿ, ಬಾಲ ಬ್ರಹ್ಮಚಾರಿ. ಅವನು ಬರ್ತಾ ಇರಬೇಕಾದ್ರೆ ಏನಾಗತ್ತೆ ಅಂದರೆ ಆ ಒಂದು ತೇಜಸ್ಸನ್ನು ನೋಡೇನೆ ಬಲಿಚಕ್ರವರ್ತಿಗೆ ನಿನಗೆ ಏನು ವರ ಬೇಕು ಕೇಳು ಕೊಡ್ತೀನಿ ಅಂತ ಹೇಳಿದ. ಶುಕ್ರಾಚಾರ್ಯನ ಗೊತ್ತಾಗತ್ತೆ ಇಲ್ಲಿ ಏನೋ ಮೋಸ ಇದೆ, ಇಲ್ಲಿ ಇದು ಸಾಮಾನ್ಯ ವ್ಯಕ್ತಿ ಅಲ್ಲ ಇದು ಅನ್ನೋದು. ಸೊ ಹಾಗಾಗಿ ಏನಾಗತ್ತೆ ಅಂದರೆ ಆಗ ಈ ಬಲಿಚಕ್ರವರ್ತಿ ಹೇಳಿದ ಮೇಲೆ ನನಗೆ 3 ಹೆಜ್ಜೆ ಜಾಗ ಕೊಡು ಅಂತ ಕೇಳ್ತಾನೆ. 3 ಹೆಜ್ಜೆ ಜಾಗ ತಾನೆ, ಅದು ಏನು ಎಷ್ಟೋ ಏನೋ ಒಂದು 3 ಅಡಿ 5 ಅಡಿ 6 ಅಡಿ ಬರ್ಬೋದು ಅಷ್ಟೇ. ಕೊಡೋದು ಎಷ್ಟೋ ಇಡೀ ಭೂಮಿನೇ ನಂದಾಗಿರ್ಬೇಕಾದ್ರೆ ಕೊಡೋದೇನು ಲೆಕ್ಕಾಚಾರ ಅಂದ್ಬಿಟ್ಟು ಆಯಿತು ಅಂತ ಹೇಳ್ತಾನೆ. ಹೇಳಿದ್ಮೇಲೆ ಸರಿ, ಧರ್ಮಶಾಸ್ತ್ರದಲ್ಲಿ ಒಂದು ಮಾತಿದೆ, ಸರ್ವಾಣಿ ಉದಕಪೂರ್ವಾಣಿ ದಾನಾನಿ ಅಂತ. ಯಾವುದೇ ದಾನ ಕೊಡಬೇಕು ಅಂದ್ರೆ ತುಳಸಿ ಇಟ್ಟು ಅದ್ರ ಮೇಲೆ ನೀರು ಹಾಕಿ ಕೃಷ್ಣಾರ್ಪಣ ವಸ್ತು ಅಂತ ಹೇಳೇ ಕೊಡಬೇಕು. ಇದಂ ನಮ್ಮಮ್ಮ, ಇದು ನನಗಲ್ಲ, ಯಾವುದೇ ಒಂದು ಫಲ ಅಪೇಕ್ಷೆ ಇಲ್ಲದೆ ನಾನು ದಾನವನ್ನು ಮಾಡ್ತಿದ್ದೀನಿ ಅಂತ ಕೊಟ್ಟರೆ ಅದು ಸಾತ್ವಿಕ ದಾನ. ಫಲ ಅಪೇಕ್ಷೆ ಅಥವಾ ಪ್ರತ್ಯುಪಕಾರ ಬಯಸದೆ ರಾಜಸ ದಾನ. ಇಲ್ಲ ಅಯೋಗ್ಯರಿಗೆ ದಾನ ಕೊಡ್ತು ಅಂದರೆ ಅದು ತಾಮಸ ದಾನ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಹಾಗಾಗಿ ಏನಾಗುತ್ತೆ ಅಂದರೆ ಸಾತ್ವಿಕವಾದಂತಹ ದಾನವನ್ನು ನಾನು ಕೊಡ್ತಾ ಇದ್ದೀನಿ ಅಂತ ಅಂದ್ಕೊಂಡು ಇವನು ಅದನ್ನು ಕೊಡೋಕ್ಕೆ ಹೋಗ್ತಾನೆ. ಅವಾಗ ಕಮಂಡಲಿಂದ ನೀರೇ ಬರೋದಿಲ್ಲ. ಯಾತಕ್ಕೆ ಅಂದರೆ ಶುಕ್ರಾಚಾರ್ಯರು ಅಷ್ಟೊತ್ತಿಗೆ ಅಲ್ಲಿ ಒಂದು ಸಣ್ಣ ಹುಳುವಾಗಿ ಮಧ್ಯದಲ್ಲಿ ಸೇರ್ಕೊಂಡಿರ್ತಾರೆ, ನೀರು ಬರದೇ ಇರೋ ರೀತಿಯಲ್ಲಿ. ಆಗ ವಾಮನ ಎಷ್ಟೇ ಅದು ಸಾಕ್ಷಾತ್ ಭಗವಂತ, ಅದರಿಂದ ಗೊತ್ತಾಗುತ್ತೆ ಏನೋ ಆಗಿದೆ. ದರ್ಬೆಯನ್ನು ತಗೊಂಡು ಅಲ್ಲಿ ಒಳಗಡೆ ಚುಚ್ತಾನೆ. ಚುಚ್ಚಿದಾಗ ಶುಕ್ರಾಚಾರ್ಯರ ಕಣ್ಣಿಗೆ ಅದು ಇದಾಗುತ್ತೆ. ಅದಕ್ಕೆ ಶುಕ್ರಾಚಾರ್ಯಗೆ ಒಂದು ಕಣ್ಣು ಇದಾಗಿರುತ್ತೆ, ಆಮೇಲೆ ಮುಂದಕ್ಕೆ ಸರಿ ಹೋಗುತ್ತೆ. ಅದು ಪುರಾಣದ ಕಥೆ. ಈಗ ಆದಮೇಲೆ ಕೊನೆಗೆ ಆ ದಾನವನ್ನು ಕೊಡ್ತಾನೆ. ದಾನವನ್ನು ಕೊಟ್ಟ ಮೇಲೆ 3 ಹೆಜ್ಜೆ ಅಂತ ಹೇಳಿದಾಗ ಮೊದಲನೇ ಹೆಜ್ಜೆಯಿಂದ ಇಡೀ ಭೂಮಂಡಲವನ್ನೇ ಅಳೆದು ಬಿಡ್ತಾನೆ. ಅಷ್ಟು ದೊಡ್ಡದಾಗಿ ವಾಮನ ಆಗಿದ್ದವನು ತ್ರಿವಿಕ್ರಮನಾಗಿ ಬೆಳಿತಾನೆ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಮೊದಲನೇ ಹೆಜ್ಜೆಯಲ್ಲಿ ಇಡೀ ಭೂಮಂಡಲವನ್ನೇ, 2ನೇ ಹೆಜ್ಜೆಯಲ್ಲಿ ಇಡೀ ಆಕಾಶವನ್ನೇ ಆಕ್ರಮಿಸ್ಬಿಡ್ತಾನೆ. 3ನೇ ಹೆಜ್ಜೆಗೆ ಜಾಗನೇ ಇರೋದಿಲ್ಲ. ಏನು ಮಾಡಬೇಕು ಅಂತ ಕೇಳಿದಾಗ ಆಗ ಬಲಿಚಕ್ರವರ್ತಿ ಮಂಡಿಯುವುದು ಕೂತ್ಕೊಂಡು ನನ್ನ ತಲೆ ಮೇಲೆ ಇಡು ನೀನು ಅಂತ ಕೇಳ್ಕೊಳ್ತಾನೆ 3ನೇ ಹೆಜ್ಜೆಯನ್ನು.
ಆಗ ಅವನ ತಲೆ ಮೇಲೆಯೇ ಮೂರನೇ ಹೆಜ್ಜೆಯನ್ನು ಇಟ್ಟು ಅವನ ಅಧೋಲೋಕಕ್ಕೆ ಅತಲ ವಿತಲ ಸುತಲ ರಸಾತಲ ಮಹಾತಲ ತಲಾತಲ ಪಾತಾಳ ಅಂತ ಸಪ್ತ ಅಧೋಲೋಕಗಳಿದೆ. ಅದೇ ಥರನೇ ಭೂಲೋಕ, ಭೋರ್ಲೋಕ, ಸುವರ್ಲೋಕ, ಮಹೋಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ ಅಂತ ಮೇಲೆ 7 ಲೋಕಗಳಿದೆ. 14 ಲೋಕಗಳು ನಮ್ಮ ಲೆಕ್ಕಾಚಾರದಲ್ಲಿ, ಚತುರ್ದಶ ಭುವನಾನಿ ಅಂತ. ಸೊ ಹಾಗಾಗಿ ಅಲ್ಲಿ ಅವನನ್ನು ಕೆಲವು ಗ್ರಂಥಗಳಲ್ಲಿ ಸುತಲ ಲೋಕಕ್ಕೆ ಕಳಿಸಿದ್ದಾನೆ ಅಂತ ಇದೆ, ಕೆಲವು ಗ್ರಂಥಗಳಲ್ಲಿ ಪಾತಾಳ ಲೋಕಕ್ಕೆ ಕಳಿಸಿದ್ದಾನೆ ಅಂತ ಇದೆ. ಒಟ್ಟಿನಲ್ಲಿ ಅಧೋಲೋಕಕ್ಕೆ ಅವನನ್ನು ಕಳಿಸ್ತಾನೆ. ಆಮೇಲೆ ಅಲ್ಲಿ ಅವನು ರಾಜನಾಗಿ ವಿರಾಜಮಾನನಾಗಿರ್ತಾನೆ. ಆ ಒಂದು ದಿನವೇ ಬಲಿಪಾಡ್ಯಮಿ ದಿನ. ಯಾವ ದಿನ ವಾಮನ ತ್ರಿವಿಕ್ರಮನಾಗಿ ಬಲಿಚಕ್ರವರ್ತಿಯನ್ನ ಪಾತಾಳಕ್ಕೆ ತಳ್ಳಿದನೋ, ಅಂದರೆ ಅವನಿಗೆ ಅಲ್ಲಿ ಒಂದು ಸ್ಥಾನವನ್ನು ಕಲ್ಪಿಸಿಕೊಟ್ಟನೋ, ಅಂತಹ ಪುಣ್ಯಪ್ರದವಾದಂತಹ ದಿನ. ಯಾತಕ್ಕೆ ಅಂದರೆ ನಮ್ಮ ಸನಾತನ ಧರ್ಮಶಾಸ್ತ್ರದಲ್ಲಿ ಒಂದು ವರ್ಷದಲ್ಲಿ 3.5 ದಿನಗಳನ್ನು ಅತ್ಯಂತ ಶ್ರೇಷ್ಠವಾದ ಪವಿತ್ರವಾದ ಪರ್ವಕಾಲ ಅಂತ ಕರಿತೀವಿ. ಮೊದಲನೇದು ಚೈತ್ರ ಶುಕ್ಲ ಪಾಡ್ಯ ಅಂದರೆ ಯುಗಾದಿ, ಮೊದಲನೇ ದಿನ, ವರ್ಷದ ಮೊದಲನೇ ದಿನ. ಎರಡನೇದು ಅಕ್ಷಯ ತೃತೀಯ, ಈ ಅಕ್ಷಯ ತೃತೀಯ. ಮೂರನೇದು ಅಂದರೆ ವಿಜಯದಶಮಿ. ನಾಲ್ಕನೇದು ಅರ್ಧ ದಿನ, ಬಲಿಪಾಡ್ಯಮಿಯ ಅರ್ಧ ದಿನ. ಅಂದರೆ ಬಲಿಪಾಡ್ಯಮಿ ಅಂತ ಏನಿದೆ ಪಾಡ್ಯದಗಳಿಗೆ, ಅದರ ಮೊದಲ ಅರ್ಧ ಭಾಗ. ಇದಿಷ್ಟು 3.5 ದಿನಗಳು ಅಂತ ಹೇಳ್ತೀವಿ ನಾವು. ಇದಿಷ್ಟು ಬಹಳ ಶ್ರೇಷ್ಠವಾದಂತಹ ದಿನಗಳು. ಹಾಗಾಗಿ ಇಂತಹ ಶ್ರೇಷ್ಠವಾದಂತಹ ದಿನವಾಗಿರ್ತಕ್ಕಂತಹ ಬಲಿಪಾಡ್ಯಮಿ ದಿನ ಎಲ್ಲರೂ ಕೂಡ ವಾಮನ ರೂಪಿಯಾದಂತಹ ಮಹಾವಿಷ್ಣುವನ್ನ ಆರಾಧನೆ ಮಾಡತಕ್ಕಂತಹದ್ದು ಸೂಕ್ತ. ವಾಮನನನ್ನ ಅಥವಾ ಮಹಾವಿಷ್ಣುವನ್ನ ಆರಾಧನೆ ಮಾಡತಕ್ಕಂತಹದ್ದು. ವಿಷ್ಣುವನ್ನ ಆರಾಧನೆ ಮಾಡಬೇಕು ಅಂದರೆ ಯಾವಾಗಲೂ ಕೂಡ ಪರಮ ಪವಿತ್ರವಾದಂತಹ ಶ್ಲೋಕ ಅಂದರೆ ಮತ್ಸ್ಯಕೂರ್ಮೋ ವರಾಹಶ್ಚ ನರಸಿಂಹೋ ವಾಮನಸ್ತತ ರಾಮೋ ರಾಮಶ್ಚ ಕೃಷ್ಣಶ್ಚ ಬುದ್ಧ ಕಲ್ಕಿಸ್ತತೈವಚ ಅಂತ ನಾವು ಹೇಳ್ತೀವಿ. ಹಾಗಾಗಿ ಆ ಒಂದು ಭಗವಂತನ 10 ಅವತಾರಗಳನ್ನು ನಾವು ಒಂದು ಸತಿ ಸ್ಮರಿಸ್ಕೊಳ್ತು ಅಂದರೆ ಎಷ್ಟೋ ಪುಣ್ಯ ಬರುತ್ತೆ ಅಂತ ಪುರಾಣಗಳಲ್ಲಿ ಹೇಳುತ್ತೆ. ಹಾಗಾಗಿ ವಾಮನ ಅವತಾರ ರೂಪಿಯಾದಂತಹ ಭಗವಂತನಾದಂತಹ ಪರಮ ಪವಿತ್ರನಾದಂತಹ ಪುರುಷೋತ್ತಮನಾದಂತಹ ಆ ಮಹಾವಿಷ್ಣುವನ್ನ ನಾವು ಆರಾಧನೆ, ವಾಮನ ರೂಪದಲ್ಲಿ ಆರಾಧನೆ ಮಾಡತಕ್ಕಂತಹದ್ದು, ಬಲಿಚಕ್ರವರ್ತಿಗೂ ಕೂಡ ಆರಾಧನೆ ಮಾಡತಕ್ಕಂತಹದ್ದು ಅನ್ನೋದು ಬಹಳ ವಿಶೇಷ ಆಗಿರುತ್ತೆ. ಹಾಗಾಗಿ ಈ ಬಲಿಚಕ್ರವರ್ತಿಯ ಒಂದು ಸಾಂಕೇತಿಕವಾಗಿ ನಾವು ವಿಷ್ಣುವನ್ನ ಆರಾಧನೆ ಮಾಡ್ತೀವಿ. ಮತ್ತೆ ಕಾರ್ತೀಕ ಮಾಸದ ದಿನ ಬರ್ತಕ್ಕಂಥದ್ದು ಮೊದಲನೇ ದಿನ ಇದು. ಕಾರ್ತೀಕ ಮಾಸ ಅನ್ನತಕ್ಕಂಥದ್ದು ಎಷ್ಟು ಶ್ರೇಷ್ಠವಾದಂತಹ ಮಾಸ ಅಂದರೆ ಇಡೀ 12 ಮಾಸಗಳಲ್ಲಿ ಇದು ಒಂದೇ ಮಾಸದಲ್ಲಿ ಮಾತ್ರನೇ ಶಿವ ಮತ್ತೆ ವಿಷ್ಣು ಇಬ್ಬರನ್ನೂ ಪೂಜೆ ಮಾಡ್ತಕ್ಕಂತಹ ಮಾಸ. ಇವಾಗ ಚೈತ್ರ ಮಾಸ ಅಂದರೆ ರಾಮನನ್ನ ಪೂಜೆ ಮಾಡ್ತೀವಿ, ಯಾಕಂದ್ರೆ ರಾಮನವಮಿ ಬರುತ್ತೆ. ವೈಶಾಖ ಮಾಸ ಅಂದರೆ ನರಸಿಂಹ ಜಯಂತಿ ಬರುತ್ತೆ, ನರಸಿಂಹನನ್ನ ಪೂಜೆ ಮಾಡ್ತೀವಿ. ಪರಶುರಾಮ ಜಯಂತಿ, ಪರಶುರಾಮನನ್ನ ಪೂಜೆ ಮಾಡ್ತೀವಿ. ಜ್ಯೇಷ್ಠ ಮಾಸದಲ್ಲಿ ವಿಷ್ಣುವನ್ನು ಪೂಜೆ ಮಾಡ್ತೀವಿ. ಆಷಾಢ ಮಾಸದಲ್ಲೂ ವಿಷ್ಣುವನ್ನು ಪೂಜೆ ಮಾಡ್ತೀವಿ. ಶ್ರಾವಣದಲ್ಲಿ ವೆಂಕಟೇಶ್ವರನನ್ನು ಪೂಜೆ ಮಾಡ್ತೀವಿ, ಲಕ್ಷ್ಮಿಯನ್ನು ಪೂಜೆ ಮಾಡ್ತೀವಿ. ಭಾದ್ರಪದದಲ್ಲಿ ದೇವಿಯನ್ನು ಪೂಜೆ ಮಾಡ್ತೀವಿ, ಗೌರಿಯನ್ನು ಪೂಜೆ ಮಾಡ್ತೀವಿ, ಗಣಪತಿಯನ್ನು ಪೂಜೆ ಮಾಡ್ತೀವಿ. ಆಶ್ವಯುಜದಲ್ಲಿ ಮತ್ತೆ ದೇವಿಯನ್ನು ನವರಾತ್ರಿ ಬರುತ್ತೆ ಪೂಜೆ ಮಾಡ್ತೀವಿ. ಕಾರ್ತೀಕ ಮಾಸದಲ್ಲಿ ನಾವು ಶಿವನನ್ನ ಮತ್ತೆ ವಿಷ್ಣುವನ್ನ ಕಾರ್ತೀಕ ದಾಮೋದರ ಅಂತಾನೆ ಕರೆಯೋದು ನಾವಲ್ಲಿ. ಈ ಕಾರ್ತೀಕ ಮಾಸದಲ್ಲಿ ಬರ್ತಕ್ಕಂತಹ ವಿಷ್ಣುವನ್ನ ಕಾರ್ತೀಕ ದಾಮೋದರ ಅನ್ನೋ ಹೆಸರಿನಿಂದ ಪೂಜೆ ಮಾಡಬೇಕು ಅಂತ ಪುರಾಣಗಳು ಹೇಳುತ್ತೆ. ಮತ್ತೆ ಕಾರ್ತೀಕ ಮಾಸ, ಇಡೀ ಕಾರ್ತೀಕ ಮಾಸದ 30 ದಿನಗಳು ಕೂಡ ಶಿವನಿಗೆ ಪರಮ ಪವಿತ್ರವಾದಂತಹ ದಿನ. ನೀವು ವಾರಣಾಸಿ ಹೊಟ್ಟೋಗ್ಬಿಟ್ರಂತೂ ಕಾಲಿಡಕ್ಕೆ ಜಾಗ ಇರೋದಿಲ್ಲ, ಅಷ್ಟದಶಿರತ್ತಲ್ಲಿ. ನಾನು ಬೇಕಾದ ಸತಿ ಹೋಗಿದ್ದೀನಿ, ಅದರಿಂದ ಅಷ್ಟದಶಿರತ್ತಲ್ಲಿ. ಸೊ ಕಾರ್ತೀಕ ಮಾಸ. ನೆಕ್ಸ್ಟ್ ಮಾರ್ಗಶಿರ ಮಾಸದಲ್ಲಿ ಕೃಷ್ಣನನ್ನು ವಿಶೇಷವಾಗಿ ಪೂಜೆ ಮಾಡ್ತೀವಿ ನಾವು. ಮಾಸಾನ ಮಾರ್ಗಶೀರ್ಷೋಹಂ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳ್ದಂಗೆ. ಮತ್ತು ಪುಷ್ಯ ಮಾಸದಲ್ಲಿ ಮತ್ತೆ ವಿಷ್ಣುವನ್ನು ಪೂಜೆ ಮಾಡ್ತೀವಿ. ಮಾಘ ಮಾಸದಲ್ಲಿ ವಿಶೇಷವಾಗಿ ಸೂರ್ಯನನ್ನು ಪೂಜೆ ಮಾಡ್ತೀವಿ. ಫಾಲ್ಗುಣ ಮಾಸದಲ್ಲಿ ಮತ್ತೆ ವಿಷ್ಣುವನ್ನು ಪೂಜೆ ಮಾಡ್ತೀವಿ. ಸೊ ಸುಮಾರು ಮಾಸಗಳಲ್ಲಿ ನಮಗೆ ವಿಷ್ಣುವನ್ನು ಪೂಜೆ ಮಾಡ್ತಕ್ಕಂಥದ್ದು ಬರುತ್ತೆ. ಮಾಘ ಮಾಸದಲ್ಲಿ ಶಿವನನ್ನು ಪೂಜೆ ಮಾಡ್ತೀವಿ ನಾವು. ಹಾಗಾಗಿ ಈ ಕಾರ್ತೀಕ ಮಾಸದಲ್ಲಿ ಶಿವನನ್ನ ಮತ್ತೆ ವಿಷ್ಣುವನ್ನ ಕಾರ್ತೀಕ ದಾಮೋದರ ಅನ್ನೋ ಹೆಸರಿನಿಂದ ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷ. ಅದರೊಳಗೂ ಸಾಮಾನ್ಯ ನೀವೆಲ್ಲ ಕೇಳಿರ್ತೀರ, ಕಾರ್ತೀಕ ಮಾಸದಲ್ಲಿ ಕಾರ್ತೀಕ ಸೋಮವಾರಕ್ಕೆ ಬಹಳ ವಿಶೇಷತೆ ಇದೆ. ಮತ್ತೆ ಕಾರ್ತೀಕ ಮಾಸದ ಕಡೆ ಸೋಮವಾರಕ್ಕೆ ಕಡಲೆಕಾಯಿ ಪಶ್ಯ ಕೂಡ ನಮ್ಮಲ್ಲಿ ನಡೆಯುತ್ತೆ. ಇಡೀ ಹೆಚ್ಚು ಕಮ್ಮಿ ಸೌತ್ ಇಂಡಿಯಾದಲ್ಲಿ ಬೇರೆ ಎಲ್ಲೂ ಇಲ್ಲ, ನಮ್ಮಲ್ಲಿ ಮಾತ್ರನೇ ಜಾಸ್ತಿ ಅದು, ಕರ್ನಾಟಕದಲ್ಲಿ ಇರೋದು. ಸೊ ಹಾಗಾಗಿ ಈ ಥರದ್ದೆಲ್ಲ ಇರತಕ್ಕಂಥದ್ದು. ಕಾರ್ತೀಕ ಮಾಸ ಅನ್ನತಕ್ಕಂಥದ್ದು ಅಷ್ಟು ಕಾರ್ತೀಕ ಮಾಹಾತ್ಮ್ಯಂ ಅಂತಲೇ ಪುರಾಣಗಳಲ್ಲಿ ಇದೆ. ಪ್ರತಿಯೊಂದು ಮಾಸದ್ದು ಮಹಾತ್ಮ್ಯ ಇದೆ. ಅದರೊಳಗೆ ಮಾಘ ಮಹಾತ್ಮ್ಯ, ವೈಶಾಖ ಮಹಾತ್ಮ್ಯ, ಕಾರ್ತೀಕ ಮಹಾತ್ಮ್ಯ ಇಂಥದ್ದೆಲ್ಲನೂ ಇದೆ. ಕಾರ್ತೀಕ ಮಾಸ ಒಂದೇ ಕಡೆಯೇ ನಮಗೆ ವಿಷ್ಣುವನ್ನ ಶಿವನನ್ನ ಇಬ್ಬರನ್ನೂ ಪ್ರತಿದಿನ ಆರಾಧನೆ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಹಾಗೆ ಆರಾಧನೆ ಮಾಡ್ತಕ್ಕಂಥದ್ದು ಒಳ್ಳೆಯದು. ವಿಷ್ಣುವನ್ನ ವಿಷ್ಣು ಸಹಸ್ರನಾಮದಿಂದ ಆರಾಧನೆ ಮಾಡಬೇಕು ಅನ್ನೋದನ್ನ ಹೇಳುತ್ತೆ. ಅದೇ ರೀತಿಯಲ್ಲಿ ಶಿವನನ್ನ ರುದ್ರಾಭಿಷೇಕದಿಂದ ಮಾಡಬೇಕು ಅನ್ನೋದನ್ನ ಹೇಳುತ್ತೆ. ಅಲಂಕಾರ ಪ್ರಿಯೋ ವಿಷ್ಣು, ಜಲಧಾರ ಪ್ರಿಯೋ ಶಿವ ಅಂತ, ನಮಸ್ಕಾರ ಪ್ರಿಯೋ ಭಾನು, ನೈವೇದ್ಯನ ಗಣಾಧಿಪ ಅಂತ ಶ್ಲೋಕ ಇರ್ತಕ್ಕಂಥದ್ದು. ಹಾಗಾಗಿ ಹೀಗೆ ಮಾಡತಕ್ಕಂಥದ್ದು. ಈ 3 ದಿನಗಳಲ್ಲೂ ನಮಗೆ ವಿಶೇಷ ಏನು ಅಂದರೆ
ದೀಪಗಳನ್ನು ದೇವರ ಮುಂದೆ ಹಚ್ಚಿಡಬೇಕು, ಮನೆ ಮುಂದೆ ಹಚ್ಚಿಡಬೇಕು, ತುಳಸಿ ಕಟ್ಟೆ ಮುಂದೆ ಹಚ್ಚಿಡಬೇಕು. ಅದೇ ಯಾಕೆ ಕಾರ್ತಿಕ ಮಾಸದಲ್ಲಿ ನಾವು ದೀಪಗಳನ್ನ ಹಚ್ತೀವಿ ಗುರುಗಳೇ? ಇದೇ ಬಹಳ ಇಂಪಾರ್ಟೆಂಟ್. ಯಾತಕ್ಕೆ ಅಂದ್ರೆ ಈ ನರಕಾಸುರ ಅನ್ನತಕ್ಕಂಥವನು, ನರಕ ಅಂದ್ರೆ ಅಂಧಕಾರ ಅಂತ ಅರ್ಥ, ಒಂದು ಅರ್ಥ. ಇಡೀ ಲೋಕಕ್ಕೇನೆ ಅವನು ಕಂಟಕ ಮಾಡಿ ಇಡೀ ಲೋಕಕ್ಕೆ ಅಂಧಕಾರ ಉಂಟು ಮಾಡಿದ್ದ. ಅವನು ಹೋದ ಮೇಲೆ ಆ ಅಂಧಕಾರ ಅಂದ್ರೆ ಕತ್ತಲು ಹೋಗಬೇಕು ಅಂದ್ರೆ ಬೆಳಕು ಬರಬೇಕು, ಬೆಳಕು ಬಂದ್ರೇನೆ ಕತ್ತಲು ಹೋಗಕ್ಕಾಗೋದು. ಸೊ ಆ ಬೆಳಕೆ ಯಾವುದು ಅಂದ್ರೆ ನಮಗೆಲ್ಲರಿಗೂ ಕೂಡ ಸಾಕ್ಷಾತ್ ಶ್ರೀಕೃಷ್ಣ. ಆ ಕೃಷ್ಣ ಯಾವಾಗ ನರಕಾಸುರನನ್ನ ವಧೆ ಮಾಡ್ತಾನೆ, ತದನಂತರದಲ್ಲಿ ಇಡೀ ಲೋಕದಲ್ಲಿ ಒಂಥರ ಬೆಳಕು ಮೂಡ್ದಂಗೆ ಆಗತ್ತೆ. ಆ ಒಂದು ಸಾಂಕೇತಿಕವಾಗಿ ಎಲ್ಲ ಕಡೆನೂ ಕೂಡ ಒಂದು ದೀಪ ಹಚ್ಚೋದಕ್ಕೂ ಕೂಡ ಮನೆಯಲ್ಲಿ ಒಂದು ಅಷ್ಟು ಸ್ವಾತಂತ್ರ್ಯ ಇರಲಿಲ್ಲ ನರಕಾಸುರ ಇದ್ದಾಗ ಅನ್ನೋ ಒಂದು ಲೆಕ್ಕಾಚಾರ ಸಾಂಕೇತಿಕವಾಗಿ. ಅದಾದ ನಂತರದಲ್ಲಿ ಎಲ್ಲರೂ ಕೂಡ ದೀಪವನ್ನ ತಮ್ಮ ಮನೆ ಮುಂದೆ, ಹಳೆ ಕಾಲದಲ್ಲಿ ಇವತ್ತಿಗೂ ಕೂಡ ನೀವು ನೋಡ್ಬೋದು ಹಳ್ಳಿಗಳಲ್ಲಿ ತುಳಸಿ ಕಟ್ಟೆ ಮುಂದೆ ದೀಪ ಹಚ್ತಾರೆ. ಇದು ಬಹಳ ಶ್ರೇಷ್ಠ. ತುಳಸಿ ಕಟ್ಟೆ ಮುಂದೆ ದೀಪ ಹಚ್ಚತಕ್ಕಂಥದ್ದು ಅನ್ನೋದು ಬಹಳ ವಿಶೇಷ. ಮನೆಗೆ ಮೇನ್ ಡೋರ್ ಅಂತ ನಾವೇನು ಕರಿತೀವಿ, ಮುಂಬಾಗಿಲು ಅಥವಾ ಹೆಬ್ಬಾಗಿಲು ಅಂತ, ಅದರ ಇಕ್ಕೆಲೆಗಳಲ್ಲಿ ಅಂದರೆ ಎರಡೂ ಭಾಗದಲ್ಲೂ ಕೂಡ ದೀಪವನ್ನು ಇಡತಕ್ಕಂಥದ್ದು, ಮತ್ತು ತುಳಸಿ ಕಟ್ಟೆ ಹತ್ರ ದೀಪವನ್ನು ಇಡತಕ್ಕಂಥದ್ದು, ಇದು ಸಾಮಾನ್ಯವಾಗಿ ಮಾಡ್ತಕ್ಕಂಥದ್ದು. ಈ ದೀಪವನ್ನು ಸಾಮಾನ್ಯವಾಗಿ ಎಳ್ಳೆಣ್ಣೆನಲ್ಲೇ ಹಚ್ಚಬೇಕು. ಇದು ಧರ್ಮಶಾಸ್ತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ. ಯಾಕೆ ಎಳ್ಳೆಣ್ಣೆನೇ ಅಷ್ಟು ಶ್ರೇಷ್ಠ? ಯಾತಕ್ಕೆ ಅಂದರೆ ಪ್ರತಿದಿನ ನಮಗೆ ಹಚ್ಚೋದಕ್ಕೆ ಸಾಮಾನ್ಯ ಜನಗಳಿಗೆ ಆಗ್ತಕ್ಕಂತಹದ್ದು, ಇಡೀ ಭಾರತ ದೇಶದಲ್ಲಿ ಸಿಗತಕ್ಕಂತಹ ಏಕೈಕ ತೈಲ ಅಂದರೆ ಎಳ್ಳೆಣ್ಣೆ. ತುಪ್ಪದಲ್ಲಿ ಹಚ್ಬೋದು ಇಲ್ಲ ಅಂದರೆ, ಆದರೆ ತುಪ್ಪದಲ್ಲಿ ಎಲ್ಲರೂ ಹಚ್ಚಲಿಕ್ಕಾಗಲ್ಲ. ಸಾವುಕಾರ ಹಚ್ಚೋದೇ ಕಷ್ಟ, ಹಿಂಗೆ ಬಡೋದಿಲ್ಲ ಹಚ್ಚಕ್ಕಾಗತ್ತೆ. ಸೊ ಹಾಗಾಗಿ ನ ಘೃತ ತೈಲಂ ವಿನ ಕಿಂಚಿತ್ ದೀಪಾರ್ಥೆ ಅಂತ ಧರ್ಮಶಾಸ್ತ್ರದಲ್ಲಿ ಒಂದು ಸೂತ್ರ ಇದೆ, ಇದರೊಳಗೆ ಸ್ಮೃತಿ ಗ್ರಂಥದಲ್ಲಿ ಬರುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಈ ಒಂದು ಧರ್ಮಶಾಸ್ತ್ರದ ಪ್ರಕಾರ ಇಲ್ಲ ತುಪ್ಪದ ದೀಪವನ್ನು ಹಚ್ಚಬೇಕು, ಇಲ್ಲ ಎಳ್ಳೆಣ್ಣೆ ದೀಪವನ್ನು ಹಚ್ಚಬೇಕು. ದೇವರ ಮುಂದೆ ವಿಶೇಷ ದಿನಗಳಲ್ಲಿ ಬೆಳಗಿಸ್ಬೇಕು ಅಂದರೆ ತುಪ್ಪದ ದೀಪ, ಮನೆಯಲ್ಲಿ ಶುಭ ಕೆಲಸಗಳು ಆಗಬೇಕಾದಾಗ ತುಪ್ಪದ ದೀಪ, ಅದು ಬಿಟ್ಟು ಮಿಕ್ಕಿದ ಸಂದರ್ಭಗಳಲ್ಲಿ ಎಳ್ಳೆಣ್ಣೆಯ ದೀಪವನ್ನು ಪ್ರಧಾನವಾಗಿ ಹಚ್ಚತಕ್ಕಂಥದ್ದು. ಓಕೆ. ಆಮೇಲೆ ಗುರುಗಳಿಗೆ ನಾವು ಬಾಗಿಲ ಹತ್ರ ದೀಪ ಹಚ್ತೀವಲ್ವಾ, ಹಾಗೇ ದೀಪ ಹಚ್ಚಬಾರ್ದು ಅಂತ ಹೇಳ್ತಾರೆ. ಅಂದರೆ ಭೂದೇವಿಗೆ ಆ ಶಾಖ ತಡ್ಕೊಳ್ಳೋಕೆ ಆಗಲ್ಲ, ಹಾಗಾಗಿ ಸಗಣಿ ಮೇಲೆ ಅಥವಾ ಯಾವುದಾದ್ರೂ ಮರದ ಒಂದು ತುಂಡನ್ನು ಇಟ್ಟು ಅದ್ರ ಮೇಲೆ ದೀಪ ಹಚ್ಚಬೇಕು ಅಂತೇಳಿ ಹೇಳ್ತಾರಂತೆ. ಯಾಕೆ ಅಂತ? ಅದಕ್ಕೆ ಹಣತೆ ಅಂತ ಕರಿತೀವಿ ನಾವು ಕನ್ನಡದಲ್ಲಿ. ಬಹಳ ಒಳ್ಳೆ ಪದ ಇದೆ ಕನ್ನಡದಲ್ಲಿ, ಹಣತೆ. ಕನ್ನಡದಲ್ಲಿ ಇರ್ತಕ್ಕಂಥ ಸುಮಾರು ಪದಗಳು ನಮಗೆ ಬಹಳ ಒಂದು ಸಾಂದರ್ಭಿಕವಾದಂತಹ ಅನ್ವರ್ಥನಾಮವನ್ನು ಕೊಡುತ್ತೆ. ಸೊ ಮಣ್ಣಿನ ದೀಪ ಅದು. ನೀವು ಇವತ್ತಿಗೂ ಎಲ್ಲಾ ಕಡೆ ಈ ಸೀಸನ್ ಅಲ್ಲಿ ಹೋಗಿ ನೋಡ್ತು ಅಂದ್ರೆ ಮಣ್ಣಿನ ದೀಪಗಳನ್ನ ಎಲ್ಲಾ ಕಡೆ ಇಟ್ಕೊಂಡಿರ್ತಾರೆ. ಆ ಮಣ್ಣಿನ ದೀಪ ನಿಮಗೆ ಭೂಮಿಗೆ ಶಾಖವನ್ನ ಕೊಡೋದಿಲ್ಲ. ದೀಪಕ್ಕೆ ಅದು ಒಳಗಡೆ ಎಣ್ಣೆ ಹಾಕಿ ಮೇಲೆ ನೀವು ಬತ್ತಿ ಇಟ್ಟು ದೀಪವನ್ನು ಹಚ್ಚಿಸ್ತು ಅಂದ್ರೆ ಅದು ನಿಮಗೆ 2 ಗಂಟೆ 3 ಗಂಟೆ 4 ಗಂಟೆ ಕಾಲ ಉಳಿದ್ರೂ ಕೂಡ ಭೂಮಿಗೆ ಶಾಖ ತಗಲೋದಿಲ್ಲ. ಅದೇ ನೀವು ಬೆಳ್ಳಿ ದೀಪ ಇಡ್ತು ಅಂದ್ರೆ ಕೆಳಗಡೆಗೆ ಶಾಖ ತಗಲತ್ತೆ. ಮತ್ತೆ ಮಣ್ಣಿನಿಂದಲೇ ಎಲ್ಲಾನು ಆಗಿರ್ತಕ್ಕಂಥದ್ದು, ಲೋಹಗಳು ಕೂಡ ಎಲ್ಲವೂ ಕೂಡ. ಸೊ ಹಾಗಾಗಿ ನಿಮಗೆ ಬಂಗಾರ ಸಿಗೋದು ಮಣ್ಣಿನಿಂದನೇ ಎಲ್ಲ. ಹಾಗಾಗಿ ಏನಾಗುತ್ತೆ ಅಂದ್ರೆ ನಮಗೆ ಮಣ್ಣು ಸರ್ವಶ್ರೇಷ್ಠ. ತುಂಬಾ ಜನ ಅದನ್ನ ಏನೋ ಒಂಥರ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಮಣ್ಣಿಂದ ನಮಗೆ ಬೇಕಾದಾಗ ಭಗವಂತ ನಿಮಗೆ ಬೇಕಾದಾಗ ಕೊಟ್ಟಿರೋದು ಅನ್ನೋ ಲೆಕ್ಕಾಚಾರ ಬೇರೆ. ಬೇಕಾದಾಗ ಕೊಟ್ಟಿದ್ರೆ ಬೇಕಾದಾಗ ದಾನ ಮಾಡಿ ನೀವು, ಯಾಕಂದ್ರೆ ಬಡವರು ತುಂಬಾ ಜನ ಇದ್ದಾರೆ ಪ್ರಪಂಚದಲ್ಲಿ. ಸೊ ಹಾಗಾಗಿ ನೀವು ಬೇಕಾದಾಗ ಕೊಟ್ಟಿದ್ದಾರೆ ಅನ್ನೋದು ಇತ್ತು ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಏನಾದ್ರು ಬೇಕಾದಾಗ ದಾನ ಮಾಡಿ, ಲಕ್ಷಾಂತರ ರೂಪಾಯಿ ಮಾಡಿ, ಕೋಟ್ಯಾಂತರ ರೂಪಾಯಿ ಮಾಡಿ, ಸಾವಿರಾರು ಕೋಟಿ ದಾನ ಮಾಡಿ, ಬೇಡ ಅಂದ್ರೆ ಅದು. ಆದ್ರೆ ಯಾವ್ದಕ್ಕೆ ಏನ್ ಮಾಡ್ಬೇಕು ಅದಕ್ಕೆ ಅದನ್ನೇ ಮಾಡ್ಬೇಕು. ಮಣ್ಣಿನ ದೀಪನೇ ಬಹಳ ಶ್ರೇಷ್ಠ. ಆ ಮಣ್ಣಿನ ಹಣತೆಯನ್ನ ಮಾಡಿಕೊಂಡು ಅದರೊಳಗೆ ಎಳ್ಳೆಣ್ಣೆಯನ್ನು ಹಾಕಿ ಅದರೊಳಗೆ ಬತ್ತಿಯನ್ನ, ಪ್ಯೂರ್ ಕಾಟನ್ ಬತ್ತಿ, ಇವಾಗೆಲ್ಲ ಅದು ಎಂತೆಂಥದ್ದು ಡೂಪ್ಲಿಕೇಟ್ ಬತ್ತಿಗಳು ಮಾರ್ಕೆಟಲ್ಲಿ ಸಿಗತ್ತೆ, ಅದು ಹಚ್ಚಿದ ತಕ್ಷಣ ಆರೋಗ್ತಾ ಇರುತ್ತೆ ಅವಾಗ. ಆ ಥರದನ್ನು ಖಂಡಿತ ತಗೋಬೇಡಿ ಅಂತ ನಾನು ಹೇಳ್ತೀನಿ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಸರಿಯಾದಂತಹ ಎಳ್ಳೆಣ್ಣೆಯನ್ನು ನೀವು ಕರೆಕ್ಟಾಗಿ ಹಣತೆಯನ್ನು ತಗೊಂಡು, ಹಣತೆನೂ ಅಷ್ಟೇ ಅದಕ್ಕೆಲ್ಲ ಒಂದು ಪ್ರಮಾಣ ಇದೆ ಶಾಸ್ತ್ರದಲ್ಲಿ. ಕಲ್ಪೋಕ್ತ ಪೂಜಾ ವಿಧಾನದಲ್ಲಿ ಅದಕ್ಕೆಲ್ಲ ವದೀವಸ್ಯ ರಹಸ್ಯ ಅಂತಾನೆ ಒಂದು ಗ್ರಂಥ ಇದೆ. ವದೀವಸ್ಯ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಪೂಜೆ ಅಂತ ಅರ್ಥ. ಪೂಜೆ ಹೇಗೆ ಮಾಡಬೇಕು ಅನ್ನೋದಕ್ಕೇ ಒಂದು ಅಷ್ಟು ಲೆಕ್ಕಾಚಾರಗಳಿದೆ. ಸೊ ಪೂಜಾ ಪ್ರಕಾಶ ಅಂತಾನೆ ಇನ್ನೊಂದು ಗ್ರಂಥ ಇದೆ. ಇಂಥ ಕಡೆ ಎಲ್ಲಾನು ಹಣತೆ ಅಂದರೆ ದೀಪಕ್ಕೆ ಎಷ್ಟು ಎಣ್ಣೆ ಹಾಕಬೇಕು, ತುಪ್ಪ ಎಷ್ಟು ಹಾಕಬೇಕು, ಎಷ್ಟು ಗಂಟೆ ಕಾಲ ಉರಿಬೇಕು, ಅದು ಇದೆಲ್ಲವೂ ಕೂಡ ಲೆಕ್ಕಾಚಾರಗಳಿರುತ್ತೆ. ಹಾಗಾಗಿ ಏನಾಗುತ್ತೆ ಅಂದರೆ ಆ ಒಂದು ದೀಪವನ್ನು ಮನೆ ಬಾಗಿಲಿನ ಮೇನ್ ಡೋರ್ ಅಂತ ಏನು ಹೇಳ್ತೀವಿ, ಅದೇ ನಮಗೆ ಒಂದು ಜ್ಞಾನ ದೇಗುಲ ಅಂತೀವಲ್ಲ ಆ ಥರ
ನಮ್ಮ ಹೃದಯದ ಅಂತರಾಳದಲ್ಲೂ ಕೂಡ ಪರಂಜ್ಯೋತಿ ಸ್ವರೂಪನಾಗಿ ಭಗವಂತ ಇದ್ದಾನೆ ಅಂತ ಶಾಸ್ತ್ರಗಳು ಹೇಳುತ್ತೆ. ಹಾಗಾಗಿ ನಾವು ಯಾವತ್ತೂ ಕಣ್ಣನ್ನು ಮುಚ್ಚಿ ಅಂತರ್ಮುಖವಾಗಿ ನಾವು ಹೋಗ್ತೀವಿ, ಆಗ ಒಳಗಡೆ ಇರತಕ್ಕಂತಹ ಭಗವಂತನ ಪರಂಜ್ಯೋತಿ ಸ್ವರೂಪದಲ್ಲಿ ಕಾಣಬಹುದು ಅನ್ನತಕ್ಕಂತಹದ್ದು ಶಾಸ್ತ್ರ ಸಿದ್ಧಾಂತ. ಹಾಗಾಗಿ ನಾವು ದೀಪ ಅನ್ನೋದು ಜ್ಞಾನಜ್ಯೋತಿ ಅಂತ ಕರಿತೀವಿ. ನಾವು ಜ್ಞಾನದ ಸ್ವರೂಪ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತಾನೆ ಕರೆಯೋದು ನಾವು. ಪರಬ್ರಹ್ಮ ಅನ್ನತಕ್ಕಂಥವನು ನಮಗೆ ಪರಂಜ್ಯೋತಿ ಸ್ವರೂಪನಾಗಿರ್ತಾನೆ, ಸಚ್ಚಿದಾನಂದ ಸ್ವರೂಪನಾಗಿರ್ತಾನೆ. ಹಾಗಾಗಿ ಆ ಒಂದು ಎಲ್ಲ ಸಾಂಕೇತಿಕವಾಗಿ ಎಷ್ಟೋ ಜನ ಇವತ್ತಿಗೂ ಕೂಡ ನೀವು ನೋಡ್ಬೋದು, ಈ ಬುದ್ಧಿಸಮಲ್ಲಿ ಮತ್ತು ಇನ್ನು ಕೆಲವು ಝೆನ್ ಬುದ್ಧಿಸಮ್ ಈ ಕಡೆ ಎಲ್ಲಾನು ಈ ಕತ್ತಲು ಕೋಣೆಯಲ್ಲಿ ಒಂದು ದೀಪವನ್ನು ಮಾತ್ರ ಇಟ್ಕೊಂಡು ಆ ದೀಪವನ್ನೇ ನೋಡ್ಕೊಂಡು ಧ್ಯಾನ ಮಾಡ್ತಾರೆ. ಇದೆಲ್ಲವೂ ಪದ್ಧತಿಗಳು ಕೂಡ ಇದೆ. ಇದೆಲ್ಲ ಕಣ್ಣು ಮುಚ್ಚಿ ಕಣ್ಣು ಬಿಟ್ಟು ದೀಪವನ್ನು ನೋಡಿ ಮತ್ತೆ ಕಣ್ಣು ಮುಚ್ಕೊಂಡು ಆ ದೀಪವನ್ನೇ ಒಳಗೆ ಆವಾಹನೆ ಮಾಡಿಕೊಂಡು ಅದೇ ಸ್ವರೂಪದಲ್ಲೇನೆ ನಮ್ಮ ಅಂತರಾತ್ಮದಲ್ಲಿ ಭಗವಾನ್ ಬುದ್ಧ ಇದ್ದಾನೆ ಅಂತ ಆರಾಧನೆ ಮಾಡ್ತಕ್ಕಂಥದ್ದು ಕೂಡ ಇದೆ. ಸೊ ಹಾಗಾಗಿ ನಮಗೆ ಈ ದೀಪವನ್ನು ನಾವು ಮನೆ ಮುಂಭಾಗದಲ್ಲಿ ತುಳಸಿ ಕಟ್ಟೆ ಮುಂದೆ, ಯಾಕೆ ಅಂದರೆ ನಮಗೆ ಕಾರ್ತಿಕ ಶುಕ್ಲ ದ್ವಾದಶಿನಲ್ಲಿ ನಮಗೆ ತುಳಸಿ ಹಬ್ಬ ಬರುತ್ತೆ, ಉತ್ಥಾನ ದ್ವಾದಶಿ ಅಂತ. ಸೊ ಹಾಗಾಗಿ ಕಾರ್ತಿಕ ಶುಕ್ಲ ಪೂರ್ಣಿಮೆನಲ್ಲೇನೆ ತುಳಸಿ ಹುಟ್ಟಿರೋದು ಕೂಡ. ತುಳಸಿ ಹುಟ್ಟಿರೋದು ಅದು ಸುಮಾರು ಜನ ಗೊತ್ತಿರೋದಿಲ್ಲ ಅದು, ಯಾಕೆಂದರೆ ಅದು ಪುರಾಣದಲ್ಲೇ ಬರುತ್ತೆ. ಅದು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿನ ತುಳಸಿ ಹುಟ್ಟಿರ್ತಕ್ಕಂಥದ್ದು. ಹಾಗಾಗಿ ಕಾರ್ತಿಕ ಶುಕ್ಲ ದ್ವಾದಶಿನಲ್ಲಿ ನಾವು ತುಳಸಿ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಹಾಗಾಗಿ ತುಳಸಿ ಕಟ್ಟೆ ಮುಂದೆ ಪ್ರತಿನಿತ್ಯ ದೀಪವನ್ನು ಬೆಳಗಿಸ್ಬೇಕು. ಈ ಸಂದರ್ಭದಲ್ಲಿ ವಿಶೇಷವಾಗಿ ಬೆಳೆಸಬೇಕು. ಕಾರ್ತಿಕ ಮಾಸದಲ್ಲಿ ಇಡೀ ಕಾರ್ತಿಕ ಮಾಸ ಸಾಧ್ಯ ಆದರೆ ನೀವು ಬೆಳಗಿಸ್ತಕ್ಕಂಥದ್ದು ಸೂಕ್ತ. ಇನ್ನೂ ಒಂದು ಹೇಳ್ತೀನಿ, ಇವತ್ತಿನ ಲೈಫ್ ಸ್ಟೈಲ್ಗಳಲ್ಲಿ ಎಷ್ಟೋ ಜನ ಈ ಎಲೆಕ್ಟ್ರಿಕ್ ಲ್ಯಾಂಪ್, ಎಲೆಕ್ಟ್ರಿಕ್ ದೀಪ ಈ ಥರದ್ದೆಲ್ಲ ಇಡಕ್ಕೆ ಹೋಗ್ತಾರೆ. ಅದು ಪ್ರಯೋಜನ ಇಲ್ಲ. ನಿಮಗೆ ದೀಪವನ್ನು ಶಾಸ್ತ್ರೋಕ್ತವಾಗಿ ಏನು ಹೇಳಿದೆ ಹಾಗೆ ಮಾಡೋದಿದ್ರೆ ಮಾಡಿ. ಅದು ಬಿಟ್ಟು ನೀವು ಬೇರೆ ಏನು ಮಾಡಿದ್ರೂ ಅದು ನಿಮ್ಮ ಸುಮ್ಮನೆ ಆಲಂಕಾರಿಕವಾಗಿ ಆಗತ್ತೆ ಹೊರತು ಪುಣ್ಯಪ್ರದ ಆಗಲ್ಲ. ನಿಮಗೆ ಪುಣ್ಯ ಬೇಕು ಅಂದರೆ ಶಾಸ್ತ್ರ ಹೇಳ್ದಂಗೆ ಮಾಡಬೇಕು. ಯಶಾಸ್ತ್ರ ವಿಧಿಮುತ್ಸಜ್ಯ ವರ್ತತೆ ಕಾಮಕಾಲತಃ ನಸಸಿದ್ಧಿಂ ಅವಾಪ್ನೋತಿ ನಸಕಂ ನಪರಾಂಗತಿಂ ಅಂತ ಭಗವದ್ಗೀತೆ ಕೃಷ್ಣ ಹೇಳ್ದಂಗೆ, ಯಾರು ಶಾಸ್ತ್ರವನ್ನು ಅನುಸರಿಸಿ ಮಾಡ್ತಾರೆ ಅವರು ಸುಖವನ್ನು ಹೊಂದುತ್ತಾರೆ, ಪುಣ್ಯವನ್ನು ಪಡಿತಾರೆ. ಇಲ್ಲ ಅಂದರೆ ನೀವು ಸುಮ್ಮನೆ ಆಲಂಕಾರಿಕವಾಗಿ ಶೋ ಆಫ್ ಆಗುತ್ತೆ ಅಷ್ಟೇ. ಸೊ ಹಾಗಾಗಿ ಶೋ ಆಫ್ ಮಾಡದೆ ಮಾಡೋದು ಮಾಡ್ತೀರಾ, ಪುಣ್ಯವನ್ನು ಸಂಪಾದನೆ ಮಾಡಿ ಅಂತ ಹೇಳ್ತೇನೆ.